ಕನಕಪುರ ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಸ್ಮರಣಾರ್ಥ ಕನಕಪುರ ತಾಲೂಕು JDS ವತಿಯಿಂದ ನುಡಿನಮನ ಕಾರ್ಯಕ್ರಮವು ನಗರದ ಮುನ್ಸಿಪಲ್ ಹೈಸ್ಕೂಲು ಮೈದಾನದಲ್ಲಿ ಜರುಗಿತು. ಆದಿಚುಂಚನಗಿರಿ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ, ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಮತ್ತು ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮಾಜಿ ಶಾಸಕರಾದ YSV ದತ್ತಾರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೆನ್ನಮ್ಮನವರ ಸಾರ್ಥಕ ಜೀವನದ ಕ್ಷಣಗಳನ್ನು ಹಂಚಿಕೊಂಡರು. ನಂತರ ಪ್ರಸಿದ್ಧ ಗಾಯಕರಾದ ಶಿವಾರ ಉಮೇಶ್ ಅವರಿಂದ ಗೀತಗಾಯನ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಅಂದಾನಿ, JDS ಜಿಲ್ಲಾಧ್ಯಕ್ಷರಾದ HC ಜಯಮುತ್ತು, ತಾಲೂಕು ಅಧ್ಯಕ್ಷರಾದ ಶಿವಲಿಂಗಪ್ಪ, ದಿಶಾ ಕಮಿಟಿ ಸದಸ್ಯರಾದ ರಾಜೇಶ್, ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು, ಚಿನ್ನಸ್ವಾಮಿ ಸೇರಿದಂತೆ ಎಲ್ಲ JDS ಮುಖಂಡರುಗಳು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು. ಶಾಖಾ ಮಠದ ಶಿವಾಲ್ದಪ್ಪನ ಬೆಟ್ಟದ ಗುರುಗಳು ಆದಂಥ ಸನ್ಮಾನ್ಯ ಶ್ರೀ ಶ್ರೀ ಅನ್ನದಾನನಾಥೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ತಮ್ಮೆಲ್ಲರ ಪರವಾಗಿ. ಹಾಗೆ ಈ ಕ್ಷೇತ್ರದ ಮತ್ತೊಂದು ಮಠ ಮರಳೇಗವಿ ಮಠ, ಆ ಕ್ಷೇತ್ರದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶಿವರುದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಂದು ಈ ತಾಲೂಕಿನ ಕ್ಷೇತ್ರ ದೇಗುಲ ಮಠದ ಶ್ರೀಗಳಾದಂಥ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಹಾಗೆ ಹೊರಳಗಲ್ಲು ಮಠ, ಹಾಗೆ ಹತ್ತಿಹಳ್ಳಿ ಮಠದ ಕಿರಿಯ ಶ್ರೀಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜನತಾ ಪಕ್ಷದ ಎಲ್ಲ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ದೇವೇಗೌಡರ ಮಾನಸ ಪುತ್ರರಾಗಿ, ದತ್ತುಪುತ್ರರಾಗಿ ಅವರ ಎಲ್ಲ ಒಡನಾಟಗಳಿಗೆ ಸ್ಪಂದಿಸ್ತಾ ಇದ್ದು ಅವರ ಜೊತೆಯಲ್ಲಿ ಒಡನಾಡಿಯಾಗಿರ್ತಕ್ಕಂಥ ಇದ್ದಂಥ ನಮ್ಮ ಪಕ್ಷದ ಮುಖಂಡರು, ಮಾಜಿ ಶಾಸಕರು, ಸನ್ಮಾನ್ಯ ಶ್ರೀ ಗುರುಗಳು, ಸನ್ಮಾನ್ಯ ಶ್ರೀ YSV ದತ್ತಾ ಅವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಂದಾನಿಯವರವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. AP ರಂಗನಾಥ್ ಸರ್ ಅವರು ಬೆಂಗಳೂರು ನಗರ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು, JDS ರಾಜ್ಯ ಘಟಕದ ಕಾನೂನು ಅಧ್ಯಕ್ಷರು ಆಗಿರ್ತಕ್ಕಂಥ AP ರಂಗನಾಥ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಯಮೂತರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು, NDA ಪಕ್ಷದ, ಭಾಜಪ ಪಕ್ಷದ ಎಲ್ಲ ಮುಖಂಡರು ಮತ್ತೆ ತಾವೆಲ್ಲ ಅಭಿಮಾನಿಗಳು, ತಾವೆಲ್ಲ ಏನು ಸೇರಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪವಿತ್ರರವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ದಿಶಾ ಕಮಿಟಿಯ ಕನಕಪುರ ತಾಲೂಕಿನ ದಿಶಾ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ರಾಜೇಶ್ ಅವರಿಗೂ ಮತ್ತು BJPಯ ಮಹಿಳಾ ಅಧ್ಯಕ್ಷರಾದಂಥ ಮಮತಾರವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಸಂಚಾಲಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶುರುವಾಗುವುದಕ್ಕಿಂತ ಮುಂಚೆ ತಾಯಿ ಚೆನ್ನಮ್ಮಾಜಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ 1 ನಿಮಿಷ ಎಲ್ಲರೂ ಎದ್ದು ನಿಂತು ಮೌನಾಚರಣೆಯನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾರೆ.
ಎಲ್ಲರಿಗೂ ಧನ್ಯವಾದಗಳು. ಸಾಹಿತ್ಯ ಪ್ರೀತಿಗಳು, ಉಪನ್ಯಾಸಕರು, ಕನ್ನಡ ಪರ ಚಿಂತಕರು ಅಂತ ಕಬ್ಬಳ್ಳಿಗೌಡರ ಆದಿಯಾಗಿ ರಾಮನಗರ ತಾಲೂಕು ಅಧ್ಯಕ್ಷರಂತ ಶಿವಲಿಂಗಪ್ಪನವರು, ಪ್ರಕಾಶಣ್ಣವರು, ಶಿವಸಂಬೇಗೌಡರು ಒಬ್ಬರ ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೋಬಾರ್ದು. ದಯಮಾಡಿ ವೇದಿಕೆ ಮುಂಭಾಗ ಹಿಂಭಾಗ ಇರುವಂತ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಕುಂತಿರುವಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮಾಧ್ಯಮ, ಪತ್ರಿಕಾ ಮಾಧ್ಯಮದವರಿಗೆ, ದೃಷ್ಟಿ ಮಾಧ್ಯಮದವರಿಗೆ, ಪೊಲೀಸ್ ಇಲಾಖೆಯವರಿಗೆ, ನಗರಸಭೆ, ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಯಾರು ಅನ್ಯತಾ ಭಾವಿಸಬಾರ್ದು. ಇಲ್ಲಿ ಚಿನ್ಸ್ವಾಮಿ ಇರುವುದು, ಪುಟ್ಟರಾಜ್ ಇರುವುದು, ಅಣ್ಣನಾಯ್ಕ ಇರುವುದು, ಲೋಕೇಶ್ ಇರುವುದು, ಎಲ್ಲರೂ ಜಯರಾಮೇಗೌಡ ಒಬ್ಬರ ಹೆಸರು ಹೇಳಿದ್ರೆ ಒಬ್ರು ಬೇಜಾರು ಮಾಡ್ಕೋಬಾರ್ದು. ದಯಮಾಡಿ ಇದು ನಮ್ಮನೆ ಕಾರ್ಯಕ್ರಮ, ಅದರಿಂದ ಇದು ಹೆಸರು ಹೇಳಿ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ದಯಮಾಡಿ ಕಾರ್ಯಕ್ರಮವನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮುಗ್ತದೆ. ಆಶೀರ್ವಾದ ಗಂಟೆ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಆಗಮಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತೇವೆ. ಈ ಮುಂಭಾಗದಲ್ಲಿರ್ತಕ್ಕಂಥ ಸಮಸ್ತ ಬಂಧುಗಳನ್ನ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರಿದಂತಹ ಉಮಾಶಂಕರ್ ಅವರಿಗೂ ಮತ್ತು ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸತ್ತವರು ಹಲವರು ಜಗದಿ ಸತ್ತು ಬದುಕಿದ ದೇವತೆ ನೀವು. ಬದುಕಿ ಸತ್ತವರು ಹಲವರು ಜಗದಿ ಸತ್ತು ಬದುಕಿದ ದೇವತೆ ನೀವು. ಬೆಂಗಳೂರಿನಿಂದ ಒಳನರಸೀಪುರದ ತನಕ ಹರಿದು ಬಂತು ಜನಸಾಗರ. ನಿಮ್ಮ ಪ್ರೀತಿಯೇ ಸಾಕ್ಷಿಯೋ, ನಿಮ್ಮ ಪ್ರೀತಿಯೇ ಸಾಕ್ಷಿಯೋ. ದೀಪ ತಾನುರಿದು ಬೆಳಕು ಕೊಡುವಂತೆ, ಗಂಧ ತಾಸವೆದು ಸುವಾಸನೆ ಕೊಡುವಂತೆ, ಆ ದೊಡ್ಡ ಮನೆಯ ಬೆಳಗಿದ ಅಣತೆ ಮಾತೆ ಚೆನ್ನಮ್ಮ
ಇವತ್ತು ತಾವೆಲ್ಲರೂ ಕೂಡ ಕನಕಪುರ ಅನ್ನಪೂರ್ಣೆ ಎಂದು ನಾವೆಲ್ಲರೂ ಕೂಡ ಕರಿತಾ ಇರ್ತಕ್ಕಂಥ, ಅದೇ ರೀತಿ ಬದುಕಿನಲ್ಲಿ ನಡ್ಕೊಂಡಂಥ, ಈ ದೇಶ ಕಂಡಂಥ ಅಪ್ರತಿಮ ರೈತ ನಾಯಕ HD ದೇವೇಗೌಡ ಸಾಹೇಬ್ರವರ ಧರ್ಮಪತ್ನಿ ಮಾತೃಶ್ರೀ ಚೆನ್ನಮ್ಮಾಜಿಯವರನ್ನು ತಾವೆಲ್ಲರೂ ಕೂಡ ಇವತ್ತು ನುಡಿ ನಮನ ಮತ್ತು ಗೀತ ಗಾಯನದ ಮುಖಾಂತರ ತಾವೆಲ್ಲರೂ ನೆನೀತಾ ಇರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ಆಗಿದೆ. ಈ ದುಃಖದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಆಶೀರ್ವಚನ ಮಾಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿರತಕ್ಕಂಥ ಡಾಕ್ಟರ್ ಶ್ರೀ 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 ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹರಗುರು ಚರಮೂರ್ತಿ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ, ಹಾಗೆ ಮರಳೆ ಗವಿಮಠದ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳಿಗೆ ನಮಸ್ಕರಿಸ್ತಾ, ಮತ್ತು ದೇಗುಲ ಮಠದ ಚನ್ನಬಸವ ಮಹಾಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳನ್ನು, ನನ್ನ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮಗೆಲ್ರಿಗಿಂತ ಹಿರಿಯರು ಮತ್ತು ನಮ್ಮ ಚೆನ್ನಮ್ಮಾಜಿಯವರ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿದ್ದಂಥ ಹಿರಿಯರಾದಂಥ ಮಾಜಿ ಶಾಸಕರಾದಂಥ ನಮ್ಮ ದತ್ತಾ ಮೇಷ್ಟ್ರು ಬಂದಿದ್ದಾರೆ. ನಾವೆಲ್ಲರೂ ಕೂಡ ಅವ್ರನ್ನ ಮೇಷ್ಟ್ರು ಅಂತಲೇ ಕರೆದು ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಆ ಪದದಲ್ಲೇ, ಮೇಷ್ಟ್ರು ಅಂತಕ್ಕಂಥ ಪದ. ಈ ದತ್ತಾ ಮೇಷ್ಟ್ರು ಬಂದಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಜೈಮುತ್ತು ಬಂದಿದ್ದಾರೆ. ಮುಖಂಡರುಗಳು, ಯಜಮಾನರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಹರಿಕತೆ ಹೆಸರಾಂತ ಕಲಾವಿದರಾದಂಥ ಶಿವಾರ್ ಉಮೇಶ್ ಅವರು ಈ ಕಾರ್ಯಕ್ರಮವನ್ನು ಗಾಯನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಇವತ್ತು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇರಲಿ. ಹಾಗೆ ಮಾಧ್ಯಮದ ಮಿತ್ರರಿದ್ದೀರಾ. ಇವತ್ತು ನಾನು ಯಾವ ಪದಗಳಿಂದ ಅವ್ರ ಬಗ್ಗೆ ಮಾತನಾಡಬೇಕು ಅನ್ನೋದು ಸ್ವಲ್ಪ ನನಗೆ ನೋವಾಗುತ್ತೆ. ಎಲ್ಲ ಒಂದು ಕಡೆ ಚೆನ್ನಮ್ಮಾಜಿಯವ್ರ ಬಗ್ಗೆ ನಾನು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ಪ್ರಾರಂಭ ಮಾಡಿದ್ದು ಆ ಮನೆಯಿಂದ. ಅದಕ್ಕೆ ಮೊದಲೇನೂ ಕೂಡ ನಾನು ಜನತಾದಳದಲ್ಲೇ ವಿದ್ಯಾರ್ಥಿ ನಾಯಕನಾಗಿದ್ದೆ. ನಮ್ಮನ್ನೆಲ್ಲ ಆ ಸಂದರ್ಭದಲ್ಲಿ ಸಾಕಿದಂಥವರು, ವಿದ್ಯಾರ್ಥಿ ನಾಯಕತ್ವದಲ್ಲಿ ಬೆಳೆಸಿದಂಥವರು ಸನ್ಮಾನ್ಯ ದತ್ತಾ ಮೇಷ್ಟ್ರು. ನಾನು 1986-7 ಆಸ್ಪಾಸ್ನಲ್ಲಿ ವಿದ್ಯಾರ್ಥಿ ನಾಯಕನಾದಾಗ ನನ್ನನ್ನು ದೇವೇಗೌಡ ಸಾಹೇಬ್ರ ಹತ್ರ ಕರ್ಕೊಂಡೋದವರು ದತ್ತಾ ಮೇಷ್ಟ್ರು. ನಾವು ವಿದ್ಯಾರ್ಥಿ ಚಳವಳಿಯಲ್ಲಿ ತುಂಬ ಭಾಗವಹಿಸ್ಕೊಂಡು ಹೋರಾಟ ಮಾಡ್ತಾಯಿದ್ವಿ. ಕುಮಾರ ಪಾರ್ಕ್ ಹತ್ರ ಒಂದು ಆಫೀಸ್ ಮಾಡ್ಕೊಂಡಿದ್ರು ನಮ್ಮ ಸಾಹೇಬರು, ದೇವೇಗೌಡ ಸಾಹೇಬರು. ಅಲ್ಲಿಗೆ ನಮ್ಮನ್ನು ದತ್ತ ಮಾಸ್ಟರ್ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಅವ್ರಿಗೆ ಪರಿಚಯ ಮಾಡಿಸಿ, ಅಲ್ಲಿಂದ ಒಡನಾಟವನ್ನು ನಾವು ಬಿಡದೆ ಆ ಮನೆಯಲ್ಲೇ ಇಟ್ಕೊಂಡು ಬಂದಿದ್ದೀವಿ. ಆದರೆ ಅವತ್ತಿಂದ ಅವರು ಪ್ರಧಾನಮಂತ್ರಿ ದೇಶಕ್ಕೆ ಆಗೋ ತನಕ ಛಲ ಬಿಡದಂತೆ ಛಲದಂಕನಂತೆ ಹೋರಾಟ ಮಾಡಿದಂಥ ಏಕೈಕ ನಾಯಕ, ಮಣ್ಣಿನ ಮಗ, ರೈತರ ಬಗ್ಗೆ ಹೋರಾಟ ಮಾಡಿ ಹಲವಾರು ರೈತರಿಗೆ ತೊಂದರೆ ಆದಾಗ, ಅವರ ಬೆಂಬಲ ಬೆಲೆಗೆ ಆತ್ಮಹತ್ಯೆ ಆದಾಗ ಪಾದಯಾತ್ರೆ ಮುಖಾಂತರ ಈ ರೈತರಿಗೆ ಶಕ್ತಿ, ಜೀವ ತುಂಬಿದಂಥವರು ಸನ್ಮಾನ್ಯ ದೇವೇಗೌಡ ಸಾಹೇಬರು ಅನ್ನೋದನ್ನ ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅಲ್ಲಿ ಹೊರಗಡೆ ಹೋರಾಟ ಮಾಡ್ತಿದ್ದಂಥವರು ಸನ್ಮಾನ್ಯ ದೇವೇಗೌಡ ಸಾಹೇಬರು. ಆದರೆ ಒಳಗಡೆ ಸಂಸಾರದಲ್ಲಿ, ಕುಟುಂಬದಲ್ಲಿ ಮತ್ತು
ನಮ್ಮಂಥ ನೂರಾರು ರಾಜಕಾರಣಿಗಳು ಮನೆಗೆ ಬಂದಾಗ ನಮ್ಮನ್ನು ಪ್ರೀತಿಸಿ ಆಶೀರ್ವಾದ ಮಾಡಿ ನಮ್ಮನ್ನು ಸಲಹುತ್ತಿದ್ದಂಥವರು ಸಾಕಿರತಕ್ಕಂಥವರು ಶ್ರೀಮತಿ ಚೆನ್ನಮ್ಮಾಜಿಯವರು ಮಾತೃಶ್ರೀಯವರು ಅಂತೇಳಿ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇವತ್ತು ಎಲ್ಲ ಒಂದು ಕಡೆ ತುಂಬ ನಾರದ ನಷ್ಟದಿಂದ ಮತ್ತು ದುಃಖದಿಂದ ಇವತ್ತು ನಾವೆಲ್ಲ ಇಡೀ ರಾಜ್ಯದಾದ್ಯಂತ ನೆನೆಸ್ತಾ ಇದ್ದೇವೆ. ನಿನ್ನೆ 11ನೇ ದಿನ ಕಾರ್ಯಕ್ರಮ ನಮ್ಮ ಕಡೆ ನಾವು ತಿಥಿ ಮಾಡ್ತೀವಿ ಅಂತ ಹೇಳ್ತೀವಿ. 11ನೇ ದಿನಕ್ಕೆ ತಿಥಿ ಕಾರ್ಯ, ನೇಮಿಂಗ್ ಏನು ಡೆತ್ ಸೆರೆಮನಿ ಮಾಡ್ತೇವೆ. ಬಹುಶಃ ನಾವು ಯಾರು ಕೂಡ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆ ಜನಸಾಗರ ಹೊಳೆನರಸೀಪುರ ಮಾವಿನಕೆರೆ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಚೆನ್ನಮ್ಮಾಜಿಯವರು ವಿರಮಿಸಿದ್ದಾರೆ. ಅಲ್ಲಿ ನಾವು ನೋಡಬೇಕಾಗಿತ್ತು. ನಿನ್ನೆ ನಾನು 3 ದಿನಗಳ ಕಾಲ ಅಲ್ಲೇ ಇದ್ದೆ. ಮೊನ್ನೆ ನಿನ್ನೆ ಬೆಳಿಗ್ಗೆ ಎಲ್ಲ ಬಂದೆ, ಹೋಗಿ ಅಲ್ಲೇ ಇದ್ದೆ. ಆದರೆ ಆ ಜನಸಾಗರ ಅವರ ಪ್ರೀತಿ ಅಭಿಮಾನ, ಅವರ ಸಮಾಧಿಗೆ ನಮಸ್ಕಾರ ಮಾಡಲಿಕ್ಕೆ ಹರಿದು ಬರ್ತಿದ್ದಂಥ ಜನವನ್ನು ನೋಡಿದಾಗ ಇವರು ಚೆನ್ನಮ್ಮಾಜಿಯವರು ಎಲ್ಲರ ಮನಸ್ಸಿನಲ್ಲಿ ಯಾವ ರೀತಿ ಹೀಗೆ ಬೇರೂರಿದ್ರು ಅಂತಕ್ಕಂಥದ್ದನ್ನ ನಾವು ಇವತ್ತು ಇಲ್ಲಿ ಅಂದ್ಕೊಳ್ಬೇಕಾಗಿದೆ. ಆದರೆ ಅಂಥ ಮಾತುಶ್ರೀ ಬಹುಶಃ ನಾವೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ದೇಶದ ಒಳಗಡೆ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿ ಆದಾಗ ಎಲ್ಲೂ ಕೂಡ ಬೇರೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳ ಪತ್ನಿಯರ ರೀತಿಯಲ್ಲಿ ರಾಜಕಾರಣ ಮಾಡದೆ, ತಾರತಮ್ಯ ಮಾಡದೆ, ಬಂದವ್ರನ್ನ ಸಾಕಿ ಸಲಹಿ ರಾಜಕೀಯವಾಗಿ ಬೆಳೀತಕ್ಕಂಥದಕ್ಕೆ ಆಶೀರ್ವಾದ ಮಾಡ್ತಾ ಇವತ್ತು ನಮ್ಮೆಲ್ಲರಿಗೂ ಕೂಡ ಕೈ ತುತ್ತು ಉಣಿಸ್ತಾ ಇವತ್ತು ಆಶೀರ್ವಾದ ಮಾಡಿದ್ದು ಮಾತೃಶ್ರೀ ಚೆನ್ನಮ್ಮಾಜಿಯವರು. ಇವತ್ತು ನಾವು ಅವ್ರ ದೇಹ ಇಲ್ಲ ನಮ್ಮ ಮುಂದೆ, ಆದರೆ ಮನುಷ್ಯನಿಗೆ ದೇಹ ಅಳಿತದೆ, ಅದೇನು ಶಾಶ್ವತವಾಗಿ ಉಳಿಯಲ್ಲ, ದೇಹ ಅಳಿತದೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಭೂಮಿ ಮೇಲೆ ಉಳಿತವೆ ಅನ್ನೋದಕ್ಕೆ ಹಲವಾರು ಗಣ್ಯರನ್ನು ನಾವು ನೋಡಿದ್ದೇವೆ, ಮಾನ್ಯರನ್ನು ನಾವು ನೋಡಿದ್ದೇವೆ, ಹಾಗೆ ಉಳ್ಕೊಂಡು ಬಂದಿದೆ. ಅದೇ ರೀತಿ ಚೆನ್ನಮ್ಮಾಜಿಯವರ ದೇಹ ಅಳಿದು ಹೋಗಿದೆ, ಆದರೆ ಅವರು ನಡ್ಕೊಂಡಂಥ ರೀತಿ ಈ ಭೂಮಿ ಮೇಲೆ ದೇವೇಗೌಡ ಸಾಹೇಬರನ್ನ ಸಲಹಿ, ನಮ್ಮನ್ನ ಸಲಹಿ, ಈ ಸಮಾಜದ ಮಧ್ಯದಲ್ಲಿ ಬದುಕದಂಥ ಕಾರ್ಯಗಳು, ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿಗಳು ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಇದು ಶಾಶ್ವತವಾಗಿರುತ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕನಕಪುರ ತಾಲೂಕು ನಮ್ಮ ಸಾಹೇಬರು ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭಗಳು, ಈ ಕಡೆ ಸಾತ್ನೂರು ಕ್ಷೇತ್ರ ಇದ್ದಂಥ ಸಂದರ್ಭದಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂಥ ಸಂದರ್ಭಗಳು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇತ್ತೀಚಿನ ಯುವ ಪೀಳಿಗೆಗಳಿಗೆ ಸ್ವಲ್ಪ ನೆನಪು ಇಲ್ಲದೆ ಇರ್ಬೋದು, ಇತಿಹಾಸ ಕೆದಕಿದಾಗ ನಿಮಗೆ ಗೊತ್ತಾಗುತ್ತೆ ಯುವ ಪೀಳಿಗೆಗೆ. ಆದರೆ ದೇವೇಗೌಡ ಸಾಹೇಬರಿಗೆ ಮತ ಹಾಕಿರ್ತಕ್ಕಂಥವ್ರು ಕೂಡ ಇಲ್ಲೇ ಇದ್ದೀರಿ ಭಾಳಷ್ಟು ಜನ. ಬಹುಶಃ ನನಗನ್ನಿಸ್ದಂಗೆ ಹಿರಿಯರು ಭಾಳಷ್ಟು ಜನ ಇದ್ದೀರಿ. ಅವತ್ತಿಂದ ಇವತ್ತುವರೆಗೂ ಕೂಡ ಆ ಕುಟುಂಬವನ್ನು ನೀವು ನೋಡಿಕೊಂಡೇ ಬಂದಿದ್ದೀರಿ. ಆ ಕುಟುಂಬವನ್ನು ಈ ಸಮಾಜದಲ್ಲಿ ಹೇಗೆ ನಿಲ್ಲಿಸಿದ್ರು ಚೆನ್ನಮ್ಮಾಜಿಯವರು ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. 72 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಅವರ ಸಂಸಾರವನ್ನು ಹೇಗೆ ನಿಲ್ಲಿಸಿದ್ರು ಈ ಸಮಾಜದಲ್ಲಿ ಅಂತಕ್ಕಂಥದ್ದು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಅದೊಂದು ಅದ್ಭುತ ಪವಾಡ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಚೆನ್ನಮ್ಮಾಜಿ ಅವ್ರಿಗೆ ಇವತ್ತು ನುಡಿನಮನ ಮತ್ತು ಗೀತ ಗಾಯನ ಕಾರ್ಯಕ್ರಮವನ್ನು ಇವತ್ತು ತಾವು ಕನಕಪುರ ಕ್ಷೇತ್ರದ ನನ್ನೆಲ್ಲ ಸ್ನೇಹಿತರು ಸೇರಿಕೊಂಡು, ಮುಖಂಡರು ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿದೆ. ನೀವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ತುಂಬ ಯಶಸ್ವಿ ಆಗ್ತಾ ಇದೆ, ಯಶಸ್ವಿ ಆಗಬೇಕು. ಅವರ ಹೆಸರು ಈ ಭೂಮಿ ಮೇಲೆ
ಶಾಶ್ವತವಾಗಿ ಉಳಿಬೇಕು ಚೆನ್ನಮ್ಮಾಜಿಯವರ ಹೆಸರು ಅಂತಕ್ಕಂಥದ್ದಕ್ಕೆ ತಾವೆಲ್ಲರೂ ಕೂಡ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಈ ಕಾರ್ಯಕ್ರಮಗಳ ಮುಖಾಂತರ ಅವರನ್ನು ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಅವಿಸ್ಮರಣೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ಮಾತೃಶ್ರೀ ಚೆನ್ನಮ್ಮಾಜಿಯವರ ಪಾದಗಳಿಗೆ ಮತ್ತೊಂದು ಸಾರಿ ನನ್ನ ನಮಸ್ಕಾರಗಳನ್ನು ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ನಿಮ್ಮ ಬದುಕು ಆದರ್ಶವಾಗಿದೆ, ನಿಮ್ಮ ಜೀವನ ಸಾರ್ಥಕವಾಗಿದೆ. ದೇವೇಗೌಡಜಿಯವರಿಗೆ ನೀವು ಮಾಡಿದಂಥ ಸಹಕಾರ ಈ ಜಗತ್ತಿಗೆ ಮಾದರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಲಿಕ್ಕೆ ನಿಮ್ಮ ಸಹಕಾರನೇ ಕಾರಣ ಚೆನ್ನಮ್ಮಾಜಿಯವರೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಕುಟುಂಬಕ್ಕೆ ನನ್ನ ಕುಮಾರಣ್ಣನ ಜೊತೆ ಮೊನ್ನೆ ಜೊತೆಲಿ ಕೂತ್ಕೊಂಡಾಗ ಹೇಳ್ತಾ ಇದ್ರು, ನಮ್ಮಮ್ಮ ತೀರ್ಕೊಂಡ್ರು ಅಂತಕ್ಕಂಥದ್ದೇ ನನಗೆ ಅನ್ನಿಸ್ತಾನೆ ಇಲ್ಲ. ನಮ್ಮ ಮುಂದೆ ಇದ್ದಾರೆ ಅವರು ಅಂತ ಅನಿಸುತ್ತೆ, ಇನ್ನ ಅವ್ರು ನಮ್ಮ ಮುಂದೆ ಇಲ್ಲ ಅಂತಕ್ಕಂಥದ್ದೇ ನನಗೆ ಅನ್ನಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಕುಮಾರಣ್ಣನ ಅರ್ಧನಹಳ್ಳಿ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ನಾನು ಜೊತೆಲಿ ಕೂತ್ಕೊಂಡಿದ್ದೆ ಹೇಳ್ತಾ ಇದ್ರು, ನಮ್ಮಮ್ಮ ತೀರ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ ನನಗೆ, ಆ ಭಾವನೆನೇ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ಕುಮಾರಣ್ಣವ್ರು ಹೇಳ್ತಾ ಇದ್ರು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೇವಣ್ಣವರಾಗಿರ್ಬೋದು, ಬಾಲಕೃಷ್ಣೇಗೌಡರಾಗಿರ್ಬೋದು, 6 ಜನ ಮಕ್ಕಳು ಅಧಿಕೃತವಾಗಿ, ನಾವು ಲಕ್ಷಾಂತರ ಮಕ್ಕಳು ಚೆನ್ನಮ್ಮಾಜಿಯವ್ರಿಗೆ, ನಾವೆಲ್ಲ ಮಕ್ಕಳು, 6 ಜನ ಅವ್ರಿಗೆ ಮಕ್ಕಳು, ಹೆತ್ತ ಮಕ್ಕಳು. ಆದರೆ ನಾವೆಲ್ಲರೂ ಕೂಡ ಅವ್ರಿಗೆ ಪ್ರೀತಿಯ ಮಕ್ಕಳು. ಅವರಿಂದ ಕೈ ತುತ್ತು ತಿಂದು ಬೆಳೆದಿರ್ತಕ್ಕಂಥ ಆ ಅನ್ನಪೂರ್ಣೇಶ್ವರಿ ಕೈ ತುತ್ತನ್ನು ತಿಂದು ಬೆಳೆದಿರ್ತಕ್ಕಂಥವ್ರು ಯಾರಾದರೂ ಬರಲಿ ಊಟ ಮಾಡಿ, ಯಾರಾದರೂ ಬರಲಿ ಕಾಫಿ ಕುಡಿದ್ರ, ಯಾರಾದರೂ ಬರಲಿ ತಿಂಡಿ ತಿಂದ್ರ, ನೀವು ಯಾವುದಾದ್ರು ಒಂದು ಸಣ್ಣ ಕೈ ತುತ್ತಾದರೂ ಕೂಡ ಅವರ ಕೈಯಿಂದ ಉಣಬಡಿಸದೆ ಕೊಡದೆ ಅವ್ರ ಮನೆಯಿಂದ ಕಳಿಸ್ತಾ ಇರಲಿಲ್ಲ. ಅಂತ ದೊಡ್ಡ ಮನೆ ದೇವತೆಯನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ವಯಸ್ಸಹಜ, ಪ್ರತಿಯೊಬ್ಬರಿಗೂ ಸಾವು ಬರುತ್ತೆ, ಸಾವು ಯಾರಿಗೂ ಬರದೇ ಇರಲ್ಲ. ಆದರೆ ಸಾವಿನ ಮಧ್ಯದಲ್ಲಿ, ಸಾವಿನ ಪೂರ್ವದಲ್ಲಿ ನಾವೇನು ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಸಾಧನೆಗಳನ್ನು ನಮ್ಮ ದೊಡ್ಡ ಮನೆ ದೇವತೆ ಚೆನ್ನಮ್ಮಾಜಿಯವರು ಮಾಡಿ ಹೋಗಿದ್ದಾರೆ. ಅವರ ಆದರ್ಶಗಳು ಎಲ್ಲ ಕುಟುಂಬಕ್ಕೂ ಕೂಡ ಇವತ್ತು ಆಗಲಿ, ಆದರ್ಶ ಆಗಲಿ ಅವರ ನಮ್ಮ ಎಲ್ಲ ಕನಕಪುರದ ಮಹಾಜನತೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಆಶ್ರಯದಲ್ಲಿ ನಿಮ್ಮೆಲ್ಲರನ್ನು ಅಗಲಿದ್ರೂ ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರುವಂಥ ಮಾತೃಶ್ರೀ ಚೆನ್ನಮ್ಮನವರ ಆತ್ಮಕ್ಕೆ ಶ್ರದ್ಧಾಂಜಲಿ ಕೋರುವಂಥ, ನುಡಿನಮನವನ್ನು ಸಲ್ಲಿಸುವಂಥ, ಗಾಯನದ ಮೂಲಕ ಆಕೆಗೆ ಅಶ್ರುತರ್ಪಣವನ್ನು ನೀಡುವಂತಹ ಅಪರೂಪದ ಕಾರ್ಯಕ್ರಮನ ನಮ್ಮ JDS ಪಕ್ಷದ ಕನಕಪುರ ವಿಧಾನಸಭಾ ಕ್ಷೇತ್ರ ಮತ್ತು ಅಕ್ಕಪಕ್ಕದ ಕ್ಷೇತ್ರಗಳ ಮುಖಂಡರುಗಳೆಲ್ಲ ಸೇರಿ ಏರ್ಪಾಡು ಮಾಡಿದ್ದಾರೆ. ಅವರ ಈ ಒಂದು ಸತ್ಕಾರ್ಯಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ದಿನದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮಿಗಳು ಅವರ ಪಾದಾರವಿಂದಗಳಿಗೆ ನಾನು ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಚನ್ನಮೂರ್ತಿ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ. ಅವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತಾ, ಕನಕಪುರದ ಐತಿಹಾಸಿಕವಾಗಿರುವ ಸನಾತನವಾಗಿರುವಂಥ ದೇಗುಲ ಮಠದ ಪೂಜ್ಯ ಗುರುಗಳಾದ ಚನ್ನಬಸವ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲೆ ಇದೀಗ ತಾನೇ ಮಾತನಾಡಿರುವಂಥ ಮಳವಳ್ಳಿಯ ಮಾಜಿ ಶಾಸಕರು, ನನ್ನ ಶಿಷ್ಯರು ಆಗಿರುವ ಅಂದಾನೆ ಅವರೇ, ಹಾಗೆಯೇ ನಮ್ಮ ಪಕ್ಷದ ಹಿರಿಯ ಮುಖಂಡರು
ನನಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ. ಆದರೆ ಹೆಚ್ಚಿನ ಒಡನಾಟ ಹೊಂದಿರುವಂಥ ಇನ್ನೋರ್ವ ಮುಖಂಡರು ಅಂದರೆ ನಮ್ಮ ಕಾನೂನು ಘಟಕದ ಅಧ್ಯಕ್ಷರಾಗಿರುವಂಥ ವಕೀಲರೂ ಆಗಿರುವಂಥ ರಂಗನಾಥ್ ಅವರೇ, ಹಾಗೆಯೇ ವೇದಿಕೆ ಮೇಲಿರುವಂಥ ನಾನು ಹೆಸರುಗಳು ಹೇಳಕ್ಕೆ ಹೋದರೆ ನಾನೇನೋ ಕೆಲವು ವಿಷಯ ಹೇಳೋಣ ಅಂತಿರೋದಕ್ಕೆ ಟೈಮ್ ಸಾಕಾಗಲ್ಲ. ಹಾಗಾಗಿ ಯಾರೂ ಅನ್ಯತಾ ಭಾವಿಸಬಾರ್ದು. ವೇದಿಕೆ ಮೇಲಿರುವಂತಹ ಎಲ್ಲ ಪಕ್ಷದ ಮುಖಂಡರುಗಳೇ, ಜನಪ್ರತಿನಿಧಿಗಳೇ, ಮಾಜಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ನಗರಸಭಾ ಸದಸ್ಯರುಗಳೇ, ಮಾಧ್ಯಮದ ಗೆಳೆಯರೇ, ಸಾಹಿತಿಗಳು ಕೂಡ ಇದ್ದಾರೆ, ಉಪನ್ಯಾಸಕರಿದ್ದಾರೆ, ಸಾಹಿತ್ಯ ಪರಿಷತ್ನವರಿದ್ದಾರೆ, ಹಾಗೆಯೇ ನಮ್ಮ ಕನ್ನಡ ಪರ ಸಂಘಟನೆಯ ಮುಖಂಡರುಗಳಿದ್ದಾರೆ. ವೇದಿಕೆ ಮೇಲೆ ಎಲ್ಲ ಕ್ಷೇತ್ರಗಳ ಎಲ್ಲ ಮುಖಂಡರುಗಳು ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಚೆನ್ನಮ್ಮನವರ ಮತ್ತು ದೇವೇಗೌಡರ ಕುಟುಂಬದ ಅಭಿಮಾನಿಗಳಿಗೆ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ನನ್ನ ದೇವೇಗೌಡರ ಸಂಬಂಧ ಹೇಳಿದರು, ನಿಜ. ಅದನ್ನೆಲ್ಲ ಹೇಳಬೇಕು ಅಂತಂದರೆ ಅದು ದಿನಗಟ್ಟಲೆ ಅಲ್ಲ, ವರ್ಷಗಟ್ಟಲೆ ಆಗುತ್ತೆ. ನಾನು ಕೆಲವು ನಿಮಿಷಗಳಲ್ಲಿ ಆ ಸಂಬಂಧದಲ್ಲಿ ಅದು ನನ್ನ ದೇವೇಗೌಡರ ಸಂಬಂಧ ಅಂತಲ್ಲ, ಅದು ನನ್ನ ಮತ್ತು ಮಾತೃಶ್ರೀ ಚೆನ್ನಮ್ಮನವರ ಆತ್ಮೀಯ ಸಂಬಂಧಗಳು ಹಾಗೇನೆ. ಹಾಗಾಗಿ ಆ ಇಬ್ಬರು ದಂಪತಿಗಳ ನಡುವೆ ನಾನೊಬ್ಬ ಕುಟುಂಬದ ಸದಸ್ಯನಾಗಿ ಬೆಳೆದು ಬಂದಂಥ ರೀತಿ, ಆ ದಿನಗಳಲ್ಲಿ ನಾನು ಕಂಡುಕೊಂಡಂಥ ಅನುಭವಗಳು, ಅವುಗಳೆಲ್ಲವನ್ನೂ ಕೂಡ ಬಹಳ ಸಮರೈಸ್ ಮಾಡಿ ತಾತ್ಪರ್ಯವಾಗಿ ಮಾಡಿ ಕೆಲವು ಮಾತುಗಳು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೆ ಮುಂಚೆ ಈಗ ಬಹುಶಃ ಇಲ್ಲಿರೋ ವೇದಿಕೆ ಮೇಲೆ ದೇವೇಗೌಡರಿಗೆ ಬಹಳ ದೀರ್ಘಕಾಲದಿಂದ ಅವ್ರ ಒಡನಾಟ ಇರೋರ ಪೈಕಿನಲ್ಲಿ ನಾನು ಒಬ್ಬ ಅಂತ ಇವರೆಲ್ಲರೂ ಹೇಳಿದರು. 3 ವರ್ಷ ನಾನು 20 ವರ್ಷದ ಹುಡುಗನಾದಾಗ ದೇವೇಗೌಡರು ಮನೆಗೆ ಸೇರ್ಕೊಂಡವನು. 53 ವರ್ಷ ಆಗಿದೆ ನನ್ನ ದೇವೇಗೌಡರ ಸಂಬಂಧಕ್ಕೆ, ಹಾಗೆ ನನ್ನ ಚೆನ್ನಮ್ಮನವರ ಸಂಬಂಧಕ್ಕೆ. ನಾನು ಯಾಕೆ ಇಷ್ಟು ದೀರ್ಘಕಾಲ ಸಂಬಂಧ ನಮ್ಮದು ಅಂತ ಹೇಳಿದೆ ಅಂದರೆ, ಆ ಸಂಬಂಧ ಹೇಗೆ ಇಷ್ಟು ದೀರ್ಘಕಾಲದ್ದು ಅನ್ನೋದನ್ನು ವೇದಿಕೆ ಮೇಲೆ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮಿಗಳವರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಇವತ್ತು ಅವರು ಪರಮ ಪೂಜ್ಯರು, ಮಠದ ಹಿರಿಯ ಗುರುಗಳು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರ ಚರಣಾರವಿಂದಗಳಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ನಿಮ್ಮ ಗಮನಕ್ಕೆ ಮಾಹಿತಿಗೆ ಪೂಜ್ಯರು ತಪ್ಪು ತಿಳ್ಕೊಳ್ಳದೆ ಇದ್ದರೆ ನಾನು ಅವರೇ ಜ್ಞಾಪಿಸಿದರು ನನಗೆ. ಹಾಗಾಗಿ ಆ ಧೈರ್ಯದ ಮೇಲೆ ಹೇಳ್ತಿದ್ದೇನೆ. ಅದರಿಂದ ಪೂಜ್ಯರು ವಿರಕ್ತರಾಗಿ ಈ ಮಠಾಧ್ಯಕ್ಷರಾಗಿ, ಪೀಠಾಧಿಪತಿಗಳಾಗಿ, ಕಾವಿಧಾರಿಗಳಾಗಿ ಈ ಒಂದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವ ಗುರುಗಳಾಗಿ ಬರುವುದಕ್ಕೆ ಮುಂಚೆ ಅವರು ಪೂರ್ವಾಶ್ರಮದಲ್ಲಿದ್ದಾಗ, ಗುರುಗಳ ಪೂರ್ವಾಶ್ರಮದಲ್ಲಿ ಅವರಿನ್ನೂ 13-14 ವರ್ಷದ ಬಾಲಕರಾಗಿದ್ದಾಗ ರಾಜಾಜಿ ನಗರದಲ್ಲಿ ನನ್ನ ಹತ್ರ ಗುರುಗಳು ಪಾಠಕ್ಕೆ ಬರ್ತಿದ್ರು ಅನ್ನೋದನ್ನು ನಾನು ತಮ್ಮೆಲ್ಲರ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ನನಗೆ ಅಕಸ್ಮಾತ್ತಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಗುರುಗಳು ಜೋಗನಹಳ್ಳಿನಲ್ಲೆಲ್ಲ ಚೆನ್ನಾಗಿದ್ದಾರ, ರಾಜಾಜಿನಗರದಲ್ಲೆಲ್ಲ ಚೆನ್ನಾಗಿದ್ದಾರ ಅಂತ ಕೇಳಿದಾಗ ನನಗೆ ತಕ್ಷಣವೇ ಗೊತ್ತಾಯಿತು ಗುರುಗಳು ನನ್ನ ಹತ್ರ ಪಾಠಕ್ಕೆ ಬರ್ತಿದ್ರು ಅಂಥೇಳಿ. ಹಾಗಾಗಿ ನಾನು ಯಾಕೆ ಈ ಮಾತು ಹೇಳಿದೆ, ಅಂದಾನೆ ಬಿಡಿ ನಮ್ಮ ರಾಜಕಾರಣದಲ್ಲಿ ನನ್ನ ಶಿಷ್ಯ, ಆದರೆ ಪರಮ ಪೂಜ್ಯ ಗುರುಗಳಿಗೆ
ಚೆನ್ನಾಗಿ ಈಗ ಜ್ಞಾಪಕಕ್ಕೆ ಬರ್ತಾ ಇರುತ್ತೆ. ಯಾಕೆಂದರೆ ನಾನು ಬರೀ ಈ ಹುಡುಗರುಗಳನ್ನೆಲ್ಲ, ಈ ಹುಡುಗರು ಅಂದರೆ ಗುರುಗಳು ಬಿಟ್ಬಿಟ್ಟು ನಾವು ಮಾತಾಡಬೇಕು, ಆದರೆ ಗುರುಗಳು ಸೇರಿಕೊಂಡಂತೆ ಆ ದಿನಗಳಲ್ಲಿ ನಾನು ಟ್ಯುಟೋರಿಯಲ್ಸ್ ರಾಜಾಜಿನಗರದಲ್ಲಿ ನಾನು ಹಾಗೆ ಒಂದು ಸ್ವಂತ ಟ್ಯುಟೋರಿಯಲ್ಸ್ ಮಾಡಿಕೊಂಡು ಒಂದು 2000 3000 ಜನ ಹುಡುಗರು ಪಾಠಕ್ಕೆ ಬರೋರು. ಪಾಠಕ್ಕೆ ಬಂದರೆ ಅದೊಂಥರ ದೊಡ್ಡ ಛತ್ರ, ಕೊಡೋರು ಕೊಡ್ಬೋದು ಫೀಸು, ಬಿಟ್ಟೋರು ಬಿಡ್ಬೋದು. ಮಂಗಳಾರತಿ ತಟ್ಟಿ ಕಾಸು ಎತ್ತಂಗೆ ಎತ್ತಿದ್ವಿ. ಹಾಗಾಗಿ ಆ ಪಾಠದ ದಿನಗಳಲ್ಲಿ ನನಗೆ ಯಾವತ್ತಾದರೂ ಒಂದು ಕಾರ್ಯಕ್ರಮ ಅಂದರೆ ದೇವೇಗೌಡರು ಫಂಕ್ಷನ್ನು, ದೇವೇಗೌಡರು ಉಪವಾಸ ಕೂತಿದ್ದಾರೆ, ದೇವೇಗೌಡರು ಇಲ್ಲೆಲ್ಲೋ ಪ್ರತಿಭಟನೆ ಮಾಡ್ತಿದ್ದಾರೆ, ದೇವೇಗೌಡರು ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಾರೆ ಅಂತಂದರೆ ಆ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು, ಭಾಗವಹಿಸಬೇಕು, ಜನ ಕರ್ಕೊಂಡು ಹೋಗಬೇಕು. ಆ ದಿನಗಳಲ್ಲಿ ಆ ಕಡೆ ಪಾಠ ಬದುಕು, ಈ ಕಡೆ ದೇವೇಗೌಡರ ಮೇಲಿನ ಕಟ್ಟ ಅಭಿಮಾನ, ಅವರ ಎಲ್ಲ ಹೋರಾಟಗಳಲ್ಲಿ ಪಾತ್ರ, ಈ ಎರಡನ್ನೂ ಸಂಭಾಳಿಸ್ಕೊಂಡು ನಾವು ಮಾಡ್ತಿದ್ದಾಗ ಪೂಜ್ಯ ಗುರುಗಳು ವಿದ್ಯಾರ್ಥಿಗಳಾಗಿ ಆ ದಿನಗಳಲ್ಲಿ ಇವನು ಯಾವತ್ತೂ ಇನ್ನು ಮುಂದೆ ದೇವೇಗೌಡರ ಜೊತೆಗೆ ಹೋಗೋ ಗಿರಾಕಿ ಅಂತ ಅವತ್ತೇ ಅಂದ್ಕೊಂಡಿದ್ರು ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬಹುಶಃ ಕೆಲವು ಹೋರಾಟಗಳಿಗೆ ಪೂಜ್ಯ ಗುರುಗಳನ್ನು ಕೂಡ ಬನ್ರಿ ಅಂತ ಕರ್ಕೊಂಡು ಹೋಗಿರೋದು ಉಂಟು ಅನ್ನೋದನ್ನು ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ. ಹಾಗಾಗಿ ಈ 53 ವರ್ಷಗಳ ನನ್ನ ಸುದೀರ್ಘವಾದ ಈ ಕುಟುಂಬದ ಒಡನಾಟದಲ್ಲಿ ರಾಜಕೀಯದ ವಿಷಯದ ಮೇಲೆ ನನಗೆ ಯಾವತ್ತೂ ಕೂಡ ಅದು ಅಪ್ರಕೃತ. ಇವತ್ತಿನ ವೇದಿಕೆಗಂತೂ ಇಲ್ಲಿ 83ರಲ್ಲಿ PGR ಸಿಂಜಾರ್ ಅವರು ಗೆದ್ದಾಗಲಿಂದ ನನಗೂ ಕನಕಪುರಕ್ಕೂ ಚೆನ್ನಾಗಿ ಸಂಬಂಧ. ಇಲ್ಲಿ ಎಲ್ಲ ಬಹುತೇಕ ಹಳ್ಳಿಗಳ ಅಂದಿನ ಯುವಕರುಗಳು, ಇಂದಿನ ಹಿರಿಯರುಗಳೆಲ್ಲ ನನಗೆ ಭಾಳಷ್ಟು ಪರಿಚಯ. ನಾನೀಗ ಹಳ್ಳಿಗಳನ್ನೆಲ್ಲ ತಿರುಗಿರುವಂಥವನೇ. ಆದರೆ ರಾಜಕೀಯವನ್ನು ಹೊರತುಪಡಿಸಿ ಚೆನ್ನಮ್ಮನವ್ರಿಗೆ ಇಷ್ಟೊಂದು ಜನ ಮಹಾತಾಯಿ, ದೇವತೆ, ಅನ್ನಪೂರ್ಣೇಶ್ವರಿ ಅಂಥೇಳಿ ಆಕೆಯ ದರ್ಶನ ಭಾಗ್ಯ ಪಡೆಯೋಕ್ಕೆ ಬೆಂಗಳೂರಿನಿಂದ ಹರದನಹಳ್ಳಿಯವರೆಗೆ, ಹೊಳೆ ನರಸೀಪುರದವರೆಗೆ ದಾರಿ ಯುದ್ಧಕ್ಕೆ ಅಕ್ಷರಶಃ ಲಕ್ಷಾಂತರ ಜನ ಗಂಟೆಗಟ್ಟಲೆ ಕಾಯ್ಕೊಂಡು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಹೊರಟ್ರೆ ಪಾರ್ಥಿವ ಶರೀರದ ಮೆರವಣಿಗೆ ಬೆಳಗಿನ ಜಾವ 4:30ಕ್ಕೆ ಹೊಳೆ ನರಸೀಪುರದ ಮನೆಗೆ ಬರುವಷ್ಟೊತ್ತಾಗತ್ತೆ ಅಂದರೆ 4 ಅವರ್ ತಗೊಳ್ಳುವಂಥ ಪ್ರಯಾಣ. ಇಷ್ಟು ದೀರ್ಘಕಾಲ ಜನಗಳ ದರ್ಶನ ನಡೀತು ಅಂದರೆ ಅವರೆಲ್ಲ ಯಾಕೆ ಬಂದಿದ್ದರು? ಏನಷ್ಟು ಮಮತೆ, ಏನಷ್ಟು ಮಮಕಾರ, ಏನು ಯಾರೂ ಹೆಣ್ಣುಮಗಳಲ್ಲಿ ಇಲ್ಲದ ವಿಶೇಷ ಗುಣ ಅಂತದ್ದೇನು? ದೇವೇಗೌಡರು ಪ್ರಧಾನಿ ಹೆಂಡತಿ ಅಂತೇನಾದ್ರು ಬಂದಿದ್ರ? ಕುಮಾರಸ್ವಾಮಿ ಮಗ 2 ಸಲ ಮುಖ್ಯಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿಗಳ ತಾಯಿ ಅಂತ ಬಂದಿದ್ರ? ನಾನು ಖಂಡಿತವಾಗಲೂ ಹೇಳ್ತೇನೆ, ಗೌಡ್ರಿಗೂ ಹೇಳಿದೆ ನೆನ್ನೆ ದಿನ, ಚೆನ್ನಮ್ಮನವರೇ. ಆ ಜನ ಬಂದಿದ್ದು ದೇವೇಗೌಡರ ಹೆಂಡತಿ ಅಂತಲೂ ಅಲ್ಲ, ಕುಮಾರಸ್ವಾಮಿ ತಾಯಿ ಅಂತೂ ಅಲ್ಲ. ಆಕೆ ಒಬ್ಬಳು ಆದರ್ಶವಾದ ಅಪ್ಪಟ ಹಳ್ಳಿಯ ಹೆಣ್ಣುಮಗಳು ಅನ್ನೋ ಕಾರಣಕ್ಕೆ ಅಷ್ಟೊಂದು ಜನ ಬಂದಿದ್ರು. ಇದು ಸತ್ಯವಾಗಿರುವಂಥ ಮಾತು. ಇನ್ನು 2 ನಿದರ್ಶನಗಳನ್ನು ಮಾತ್ರ ನಾನು ಕೊಡ್ತೀನಿ. ಇವತ್ತು ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಹೆಂಡತಿನ, ಜಿಲ್ಲಾ ಪಂಚಾಯಿತಿ ಮೆಂಬರ್ ಹೆಂಡತಿನ ಮಾತಾಡ್ಸೋದು ಕಷ್ಟ, ನಾವು ಓಟ್ ಹಾಕಿರೋರಯ್ಯ. ಅಂಥದ್ರೊಳಗಡೆ ಒಬ್ಬ ಮಾಜಿ ಪ್ರಧಾನಿಯ ಹೆಂಡತಿ, ಮುಖ್ಯಮಂತ್ರಿಗಳಾಗಿದ್ದವರ ಹೆಂಡತಿ, ಮುಖ್ಯಮಂತ್ರಿಗಳಂಥ ಮಗನನ್ನು ಹೆತ್ತ ತಾಯಿ, ಆ ಹೆಣ್ಣುಮಗಳು ಬದುಕಿದ ರೀತಿ ಹೇಗೆ? ರಾಜಕೀಯದ ಜಂಜಾಟವೇ ಇಲ್ಲ. ಹೊರಗಡೆ ತನ್ನ ಗಂಡ, ತನ್ನ ಮಕ್ಕಳು ಅದೇನಾದರೂ ಮಾಡ್ಕೊಳ್ಳಿ, ನನಗಾಯಿತು, ನಾನಾಯಿತು, ನನ್ನ ಪಾಡಾಯಿತು, ನಾನಾಯಿತು, ನನ್ನ ಬದುಕಾಯಿತು, ನಾನಾಯಿತು, ನಾನು ನಂಬಿರೋ ದೇವರಾಯಿತು, ನಾನಾಯಿತು, ನಾನು ತಗೊಂಡಿರೋ ವ್ರತ ಆಯಿತು.
ಇಷ್ಟಕ್ಕೆ ತಮ್ಮನ್ನು ಸೀಮಿತಗೊಳಿಸ್ಕೊಂಡಂಥ ಮಹಾತಾಯಿಯ ಆಕೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಆಕೆಯಲ್ಲಿ ದೈನಂದಿನ ಬದುಕಿನಲ್ಲಿ ಆಕೆ ಕಳೀತಿದ್ದ 4 ಗಂಟೆ ಅದು ಪೂಜೆ ಮನೆಯಲ್ಲಿ, 4 ಗಂಟೆ ಪೂಜೆ ಮನೆಯಲ್ಲಿ, 1 ಗಂಟೆ 1.5 ಗಂಟೆ ತುಳಸಿ ಕಟ್ಟೆ ಮುಂದೆ. ಲೆಕ್ಕ ಹಾಕೊಂಬಿಡಿ ಈಗ ನೀವು. 4 ಗಂಟೆ ಪೂಜೆ ಮನೆಯಲ್ಲಿ, 1.5 ಗಂಟೆ ತುಳಸಿ ಕಟ್ಟೆ ಮುಂದೆ ಪೂಜೆ, 3 ಗಂಟೆ ಅಡುಗೆ ಮನೆಯಲ್ಲಿ ಗಂಡನಿಗೆ ಬೇಕಾಗಿರೋ ಮುದ್ದೆ, ಬೇಕಾಗಿರೋ ಸೊಪ್ಪಿನ ಸಾರು, ಬೇಕಾಗಿರೋ ಮೊಸರು, ಪರಂಗಿ ಹಣ್ಣು ಇಷ್ಟ ನನ್ನ ಗಂಡನಿಗೆ, ಹಾಲು ಇಷ್ಟ, ಮೊಸರು ಇಷ್ಟ, ಅದರ ಏರ್ಪಾಡು ತಯಾರಿ. ಇಷ್ಟಾಗ್ಬಿಟ್ರೆ ರಾತ್ರಿವರೆಗೆ ಗಂಡ ಹೊರಗಡೆ ಏನೋ ಹೋರಾಟ, ಏನೋ ಬದುಕು, ಏನೋ ಏಳಾಟ, ಏನೋ ಟೆನ್ಷನ್ನು, ಎಂಥದೋ ಒತ್ತಡ. ದೇವೇಗೌಡರ ಬದುಕೆ ಒತ್ತಡಗಳ ಸರಮಾಲೆ. ಅದಾದರೆ ಒಂದಕ್ಕೆ ಸಂತೋಷ, ರಾತ್ರಿ 10 ಗಂಟೆ ಆಗಲಿ ಗಂಡ ಬರುವವರೆಗೆ ಕಾದಿದ್ದು ತನ್ನ ಗಂಡನ ಜೊತೆಯೇ ಇಬ್ಬರು ಒಟ್ಟಿಗೆ ಮಾತಾಡ್ಕೊಂಡು ಊಟ ಮಾಡುವಂಥ ಪದ್ಧತಿ ಇತ್ತಲ್ಲ, ಇದು ನಾನು ಕಣ್ಣಾರೆ 53 ವರ್ಷ ನಾನು ನೋಡಿದಂಥದ್ದು. ಇದು ವಿಶೇಷವಾಗಿರುವಂಥದ್ದು. ಧರ್ಮಶ್ರದ್ಧೆ, ದೈವಭಕ್ತಿ, ಪೂಜೆ ಪುರಸ್ಕಾರಗಳಲ್ಲಿ ಅಪಾರವಾದ ನಂಬಿಕೆ ಇದ್ದಂಥ ಹೆಣ್ಣುಮಗಳು ಆಕೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಎಷ್ಟೋ ಜನ ಬ್ರಾಹ್ಮಣ ಹೆಣ್ಣುಮಕ್ಕಳಿಗೆ ಬಹುಶಃ ಬರೋಲ್ಲ ಅಂತ ಕಾಣುತ್ತೆ. ಆದರೆ ಆ ಮಹಾತಾಯಿ ಇಡೀ ವಿಷ್ಣು ಸಹಸ್ರನಾಮ, ಇಡೀ ಲಲಿತಾ ಸಹಸ್ರನಾಮನ ಕಂಠಪಾಠ ಬಾಯಲ್ಲಿ ಹೇಳ್ತಾ ಇದ್ರು. ತಮ್ಮ ಕುಟುಂಬದ ಬಗ್ಗೆ ಅವರಿಗೆ ಒಳ್ಳೆಯದಾಗಲಪ್ಪ ಅಂತ. ಬರೀ ಕುಟುಂಬ ಅಂತಲ್ಲ, ನಮ್ಮಂಥ ಆಗಲೇ ಅಂದಾನಿಯವರು ಹೇಳಿದ ಮಾತು ನಿಜ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಅವರ ಮಕ್ಕಳೇ. ನಾನು ಧೈರ್ಯವಾಗಿ ಒಂದು ಮಾತು ಹೇಳ್ತೀನಿ. ಇವತ್ತು BJP ಪಕ್ಷದಲ್ಲಿ ಕೆಲವರು ಇರ್ಬೋದು ರಾಜಕಾರಣಿಗಳು, JDS ಪಕ್ಷದಲ್ಲಿ ನಾವೆಲ್ಲ ಇದ್ದೀವಿ, ಕಾಂಗ್ರೆಸ್ ಪಾರ್ಟಿನಲ್ಲಿ ಭಾಳ ಜನ ಇದ್ದಾರೆ. ಅವರಲ್ಲಿ ಭಾಳ ಜನ ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ, ಮಾಜಿ ಶಾಸಕರಾಗಿದ್ದಾರೆ, ಮುಂದೇನೋ ಇನ್ನೂ ಮಂತ್ರಿಗಳಾಗೋರಿದ್ದಾರೆ, ಮುಖ್ಯಮಂತ್ರಿಗಳಾಗೋರಿದ್ದಾರೆ, ಶಾಸಕರಾಗೋರಿದ್ದಾರೆ. ಎಲ್ಲ ಪಾರ್ಟಿಗಳಲ್ಲೂ ಇಂಥವರೆಲ್ಲರೂ ಇದ್ದಾರೆ. ಈ ಎಲ್ಲ ಪಾರ್ಟಿಗಳಲ್ಲಿರುವ ರಾಜಕಾರಣಿಗಳಲ್ಲಿ ಬಹುತೇಕ ರಾಜಕಾರಣಿಗಳು ಒಂದಲ್ಲ ಒಂದು ದಿನ ಆ ತಾಯಿ ಕೈಲಿ ತುತ್ತನ್ನ ತಿಂದಿರೋರೇ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಜನತಾ ಪಕ್ಷ ಅನ್ನೋದೇ ಒಂಥರ ಅದು ಕಾರ್ಖಾನೆ. ರಾಜಕಾರಣಿಗಳನ್ನು ತಯಾರು ಮಾಡಿ ಮಾರ್ಕೆಟಿಗೆ ಬಿಡೋದು. ಅದರ ಗುರುಗಳೇ ದೇವೇಗೌಡರು. ಆ ಕಾರ್ಖಾನೆ ಒಳಗೆ ತಯಾರಾದ ಮೇಲೆ ಅವು ಕಾಂಗ್ರೆಸ್ಸು, JDS, BJP ಹಾಗೆ ಹೀಗೆ ಅಂತ ಹೋಗೋದು. ಫಸ್ಟ್ ತಯಾರಿಕೆ ಆಗೋದು ದೇವೇಗೌಡರ ಫ್ಯಾಕ್ಟ್ರಿಯಲ್ಲೇ. ಹಾಗಾಗಿ ಆ ದೇವೇಗೌಡರ ಫ್ಯಾಕ್ಟ್ರಿಗೆ ಬಂದ ಮೇಲೆ ನಾವೆಲ್ಲ ಬೇರೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡಿರ್ಬೋದು. ಆದರೆ ಆ ದಿನಗಳಲ್ಲಿ ಚೆನ್ನಮ್ಮನವ್ರ ಕೈನಲ್ಲಿ ಅನ್ನ ತಿಂದಿರೋರು ನಾವೆಲ್ಲರೂ ಕೂಡ ಎಲ್ಲ ಪಕ್ಷಗಳಲ್ಲೂ ಇದ್ದೀವಿ. ಇನ್ನೊಂದೇನಪ್ಪ ಅಂದರೆ, ಒಬ್ಬ ಪ್ರಧಾನಮಂತ್ರಿ ಹೆಂಡತಿ, ಮುಖ್ಯಮಂತ್ರಿಗಳ ತಾಯಿ ರಾಜಕಾರಣದ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿತ್ತಿಲ್ವಾ? ತನ್ನ ಗಂಡನಿಗೆ ಹೀಗೆ ಮಾಡಿ ಅಂತ ಏನಾದ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರ? ಈ ಕೆಲಸ ಮಾಡಲೇಬೇಕು ಅಂಥೇಳಿ ಗಂಡನ ಮೇಲೆ ಒತ್ತಡ ತರ್ತಾ ಇದ್ರ? ಇಲ್ಲವೇ ಇಲ್ಲ. ಚೆನ್ನಮ್ಮನವ್ರ ಬದುಕಿನಲ್ಲಿ ರಾಜಕಾರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಒಂದು ಸ್ಪಷ್ಟವಾದ ಲಕ್ಷ್ಮಣ ರೇಖೆ ಎಳ್ಕೊಂಡ್ಬಿಟ್ಟಿದ್ರು ಆ ತಾಯಿ. ಹಾಗಾಗಿ ಯಾರು ಬರಲಿ ಒಳ್ಳೇದಾಗಲಪ್ಪ. ಯಾರಾದರೂ ಒಬ್ಬರು ಬಂದು ಇದು ಸ್ವಲ್ಪ ನಿಮ್ಮ ಯಜಮಾನ್ರಿಗೆ ಹೇಳಬೇಕು, ಗೌಡ್ರಿಗೆ ಹೇಳಬೇಕು, ನನ್ನ MLC ಮಾಡಿ, ನನ್ನ ಮಂತ್ರಿ ಮಾಡಿ ಅಂತೇನಾದ್ರು ಕೇಳಿದರೆ ಚೆನ್ನಮ್ಮನವ್ರ ಉತ್ತರ ಒಂದೇ, ಅಪ್ಪ ನನಗೆ ಅವೆಲ್ಲ ಗೊತ್ತಿಲ್ಲ ಕಣಪ್ಪ, ಗೌಡ್ರ ಹತ್ರ ಹೋಗಿ ಮಾತಾಡ್ಕೊಳ್ರಪ್ಪ, ಒಳ್ಳೆಯದಾಗಿ ಇಷ್ಟೇ ಆಕೆಯ ಮಾತು. ಆ ತಾಯಿ ಹೊರಗಡೆ ರಾಜಕಾರಣ ನಡೀತಾ ಇದ್ದರೆ ಸಹಜವಾಗಿ ನನ್ನ ಗಂಡನ ಭವಿಷ್ಯ ಏನು, ನನ್ನ ಗಂಡಂದು ಏನಾಗುತ್ತೋ ಅನ್ನೋ ಕುತೂಹಲ ಇರುತ್ತೆ. ಆದರೆ ಆ ಮಹಾತಾಯಿ ಹೊರಗಡೆ ನಡೀತಾ ಇದ್ದರೆ ರಾಜಕಾರಣ ಅವರು ಕೇಳಬೇಕು ಅಂದರೆ ಗಂಡನ ಕೇಳ್ತಿತ್ತಿಲ್ಲ,
ನನ್ನ ಒಬ್ಬನ ಕರೆಯೋರು, ಏನಾಗ್ತಿದೆ ಅಂತ ಕೇಳೋರು ನಾನು ಅವಾಗ ಅವ್ರಿಗೆ ಹೇಳ್ಬೇಕು ಹಿಂಗೆ ಆಗ್ತಿದೆ ಅಂಥೇಳಿ. ಒಂದು ಸಲ ತಮಾಷೆ ಆಯಿತು. ಗುರುಗಳು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಗುರುಗಳೇ 5 ನಿಮಿಷ. ಒಂದು ಸಲ ಒಂದು ತಮಾಷೆ ಆಯಿತು. ಈಗೊಂದು 50 ವರ್ಷದ ಕೆಳಗೆ 88 ಅಂದರೆ ತಗೊಂಡು 12 ಒಂದು 26 40 ವರ್ಷದ ಕೆಳಗೆ. ಆವಾಗ ರಾಮಕೃಷ್ಣ ಹೆಗಡೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ರಾಮಕೃಷ್ಣ ಹೆಗಡೆಯವ್ರಿಗೂ ಕನಕಪುರಕ್ಕೂ ಸಂಬಂಧ ಇದೆ. ರಾಮಕೃಷ್ಣ ಹೆಗಡೆ ಅವರನ್ನ ಶಾಸಕರಾಗಿ ಕಳಿಸಿದ್ದೆ ಕನಕಪುರ ಕ್ಷೇತ್ರ. ಮುಖ್ಯಮಂತ್ರಿಗಳಾದ ಮೇಲೆ ಅವ್ರನ್ನ ಕಳಿಸಿದ್ದೆ ಈ ಕನಕಪುರ ಕ್ಷೇತ್ರ. ಹಾಗಾಗಿ ರಾಮಕೃಷ್ಣ ಹೆಗಡೆಯವ್ರಿಗೂ ಈ ಕ್ಷೇತ್ರಕ್ಕೂ ಸಂಬಂಧ ಇದೆ. ಅಂಥ ರಾಮಕೃಷ್ಣ ಹೆಗಡೆ ಅವರು ಯಾವುದೋ ಒಂದು ಟೆಲಿಫೋನ್ ಟ್ಯಾಪಿಂಗ್ ಪ್ರಕರಣ ಅನ್ನೋದ್ರೊಳಗಡೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಶ್ನೆ ಬಂತು. 2 ಸ್ಪರ್ಧಿಗಳಿದ್ದರು ಮುಖ್ಯಮಂತ್ರಿ ಸ್ಥಾನಕ್ಕೆ, ದೇವೇಗೌಡರು ಮತ್ತು SR ಬೊಮ್ಮಾಯಿ ಅಂತ. ಅವರು 2 ಸ್ಪರ್ಧಿಗಳಿದ್ದರು. ನಾವೆಲ್ಲ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅಂತ. ದೇವೇಗೌಡರು ಮುಖ್ಯಮಂತ್ರಿ ಆಗಿ 94ರಲ್ಲಿ, ನಾವು ದೇವೇಗೌಡರು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟಿದ್ದು 88ರಲ್ಲಿ. ಆವಾಗ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಹೋರಾಟ. ನಾಳೆ ಬೆಳಗ್ಗೆ ಶಾಸಕರ ಸಭೆ, ಶಾಸಕರು ಯಾರು ಪರವಾಗಿ ಜಾಸ್ತಿ ಹೇಳ್ತಾರೋ ಅವರು ಮುಖ್ಯಮಂತ್ರಿ. ಹಾಗಾಗಿ ಡೆಲ್ಲಿಯಿಂದ ಎಲ್ಲ ಲೀಡರ್ಸ್ ಬಂದಿದ್ದರು. ನಾವೆಲ್ಲ ರಾತ್ರಿ MLAಗಳನ್ನೆಲ್ಲ ಹಿಡ್ಕೊಂಡು ದೇವೇಗೌಡರ ಪರ ಹೇಳಿ, ದೇವೇಗೌಡರ ಪರ ಹೇಳಿ ಅಂತ ಲಾಬಿ ಮಾಡ್ತಾಯಿದ್ವಿ. ಇಷ್ಟೆಲ್ಲ ದೇವೇಗೌಡರು ಮನೆ ಒಳಗಡೆ ಹೊರಗಡೆ ನಾವೆಲ್ಲ ಹಿಂಗೆ ಓಡಾಡ್ತಿದ್ರೆ ಚೆನ್ನಮ್ಮನವ್ರಿಗೆ ಯಾಕೆ ಇವತ್ತು ಇಷ್ಟೊಂದು ಜನ ಹಿಂಗೆಲ್ಲ ಅಡ್ಡಾಡ್ತೀರಲ್ಲ, ಯಾಕೆ ಓಡಾಡ್ತೀರಲ್ಲ ಅಂತ ಕುತೂಹಲ. ನಾನು ಕರೆದು ಏನು ಅಂದರು, ಅಮ್ಮ ನಾಳೆ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಕಣಮ್ಮ, MLAಗಳೆಲ್ಲ ಸಪೋರ್ಟ್ ಮಾಡೋಕ್ಕೆ ನಾವೆಲ್ಲ ಓಡಾಡ್ತಾ ಇದ್ದೀವಿ. ಅಯ್ಯೋ ರಾಮ, ಆದರೆಷ್ಟೋ ಬಿಟ್ಟರೆಷ್ಟೋ ದೇವ್ರ ಹಣೆಯಲ್ಲಿ ಬರೋದಂಗೆ ಆಗುತ್ತಪ್ಪ, ನೀವು ಅದಕ್ಕೆಲ್ಲ ಯಾಕ್ರಪ್ಪ ಹಿಂಗೆಲ್ಲ ಓಡಾಡ್ತೀರಾ ಅಂದರು. ಆಕೆ ಆ ಸ್ಥಿತಪ್ರಜ್ಞತೆ ಇದೆಯಲ್ಲ, ಆ ಮನಸ್ಥಿತಿ ಇದೆಯಲ್ಲ, ಅದು ನನಗೆ ಅವತ್ತು ಕಣ್ಣಿಗೆ ಕಟ್ಟದ ಹಾಗಿದೆ. ಅಂಥ ತಾಯಿ, ಅಂಥ ಮಹಾಮಾತೆ ಚೆನ್ನಮ್ಮನವರು. ಒಂದು ಸಲ ಗೌಡ್ರು ಹೇಳಿದರು, ನನ್ನ ಹೆಂಡತಿಗೆ ಲಿಪ್ಸ್ಟಿಕ್ಕೂ ಗೊತ್ತಿಲ್ಲ, ಸ್ನೋ ಪೌಡ್ರು ಗೊತ್ತೇ ಇಲ್ಲ ಅಂತ. ಅಪ್ಪಟ ಹಳ್ಳಿ ಹೆಣ್ಮಗಳು, ಬಂಗಾರದ ವ್ಯಾಮೋಹ ಇಲ್ಲ, ರೇಷ್ಮೆ ಸೀರೆಗಳ ಆಸೆ ಇಲ್ಲ. ಹೇಗಾಯಿತೋ ಹಾಗೆ ಅವರ ಬದುಕೆ ಹಾಗೆ. ಗೌಡ್ರು ಫಸ್ಟ್ ಮಿನಿಸ್ಟರ್ ಆಗ್ಬಿಟ್ರು 83ರಲ್ಲಿ. ಒಂದು ಬಂಗ್ಲೆ ಕೊಟ್ಟರು, ಮಿನಿಸ್ಟ್ರ್ ಬಂಗ್ಲೆ, ಆ ಕ್ರೆಸೆಂಟ್ ರೋಡಲ್ಲಿ. ಗೌಡ್ರು ಮನೆ ಬಂದು ಹೆಂಡತಿ ಮಕ್ಕಳನ್ನೆಲ್ಲ ಬಂಗ್ಲೆಗೆ, ಮಿನಿಸ್ಟ್ರ್ ಬಂಗ್ಲೆಗೆ ಕರ್ಕೊಂಬಂದರೆ ಚೆನ್ನಮ್ಮನವ್ರಿಗೆ ಅಯ್ಯೋ ನಮ್ಮ ಹಳ್ಳಿ ಥರ ಇರುವಲ್ಲ ಅನ್ನಿಸ್ತಿರ್ಬೇಕು. ಅದಕ್ಕೇನು ಮಾಡಿದರು, ಹೊಳೆನರಸೀಪುರದ ಹರದಹಳ್ಳಿಯಿಂದ 2 ಹೊಸು ಹೊಡ್ಕೊಂಬಂದರು. 2 ಹೊಸು ಹೊಡ್ಕೊಂಬಂದು ಮಿನಿಸ್ಟ್ರ್ ಬಂಗ್ಲೆ ಹಿಂದ್ಗಡೆ ಅಲ್ಲೇ ಒಂದು ದನದ ಕೊಟ್ಟಿಗೆ ಸ್ಥಾಪನೆ ಆಗೋಯ್ತು. ಅಲ್ಲಿ ಗಂಜಲ ಸಗಣಿ ಬಾಚಿ ಆ ತಾಯಿ ದಿನ ಹಾಲು ಕರೆದು ಆಮೇಲೆ ಅವ್ರ ಕೆಲಸ. ನಾನು ಯಾಕೆ ಹೇಳ್ತೀನಿ ಅಂದರೆ, ಅಪ್ಪಟ ಆದರ್ಶ, ಅಪ್ಪಟ ಗ್ರಾಮೀಣ ಸಂಸ್ಕಾರ, ಅಪ್ಪಟ ಗ್ರಾಮೀಣ ಸೊಗಡು ತುಂಬಿಕೊಟ್ಟಿದ್ದಂಥ ಮಹಿಳೆ ಆಕೆ. ಮನೆಗೆ ಬಂದರೆ ಹಳ್ಳಿಯವರೇ ನಾವು ಹಾಗೆ, ಮನೆಗೆ ಬಂದೋರು ಯಾರು ಏನೋ ಕೇಳೋಕ್ಕಿಲ್ಲ. ಕಳ್ಳು ಸುಳ್ಳು ಏನೋ, ಒಳ್ಳೆಯವರು ಕೆಟ್ಟವರು. ಬಂದವರು ಮಧ್ಯಾಹ್ನ ಬಂದಿದ್ದಾನೆ, ನೀರು ಕುಡಿ, ಊಟ ಮಾಡು. ಒಂದು ಯಾವನೋ ಹಳ್ಳಿಯವ್ರು ಬಂದಿದ್ದಾನೆ ಅಂದರೆ, ಅಕ್ಕ ನಾನು ಮೊಸಳೆ ಹೊಸಳ್ಳಿಯವನು, ಅಕ್ಕ ನಾನು ಹಳೆ ಕೊಟ್ಟಿವನು ಅಂದರೆ ಹೊರಗೆ ಶರ್ಟು ಕೊಳಕ್ಕೆ ಮುಂಚೆ ನೋಡಿದ ತಕ್ಷಣವೇ ಹೋಗಿ ಚಾರ್ಜ್ ಇದೆಯಾ, ಹಳ್ಳಿಗೆ ಹೆಂಗೆ ಹೋಗ್ತೀಯಾ ಅಂತ ಕೇಳಿ ಕೈಗೆ ಒಂದು 10 ರೂಪಾಯಿ 5 ರೂಪಾಯಿ ಕೊಟ್ಟು ಚಾರ್ಜ್ ಗಟ್ಟಿ ಅಂತ ಕಳಿಸುವಷ್ಟು ಉದಾರವಾದಿ ಆಕೆ. ಹೆಣ್ಣು ಮಕ್ಕಳು ಬಂತಂದ್ರೂ ಕರೆದು ಒಳಗಡೆಯಲ್ಲಿ ಅವರು ಬಡವರು, ಶ್ರೀಮಂತರೋ, ಉದ್ಯಮಿಯೋ, ರಾಜಕಾರಣಿಯೋ, ಮಾಜಿ ಶಾಸಕರ ಏನೋ ಗೊತ್ತಿಲ್ಲ, ಯಾವ ಹೆಣ್ಣುಮಕ್ಕಳು ಅವ್ರ ಮನೆಗೆ ಬಂದರೆ ಆ ಹೆಣ್ಮಗಳನ್ನು ಒಳಗಡೆ ಕರೆದು ಕುರ್ಚಿ ಮೇಲೆ ಕೂರಿಸಿ ಒಳಗಡೆಯಿಂದ ಬಂದು ಅರಿಶಿನ ಕುಂಕುಮ ಕೊಟ್ಟು ಒಂದು ಕಣನೋ ಎಂಥದಾದ್ರು ಒಂದು ಬಟ್ಟೆ ಉಡುಗೊರೆ ಕೊಟ್ಟು ಆಕೆಗೆ ಆಶೀರ್ವಾದ ಮಾಡಿ ಕಳಿಸುವಂಥ ಅಪ್ಪಟ ಸಂಸ್ಕಾರದ ಸಂಪ್ರದಾಯ ಆ ಹೆಣ್ಣುಮಗಳದ್ದು.
ಸಾವಿರ ನಿದರ್ಶನಗಳು ಹೇಳ್ಬೋದು. ಕೊನೆಯದಾಗಿ ಒಂದು, ಇವತ್ತು ನಿನ್ನೆ ನಾನು ಗೌಡ್ರ ಹತ್ರ ಮಾತಾಡಿದೆ, BL ಶಂಕರ್ ಅವರು ಅದನ್ನು ಅನುಮೋದಿಸಿದ್ರು. ಒಂದು ಮಾತ್ರ ನಾನು ಗೌಡ್ರಿಗೆ ಹೇಳಿದೆ, ಒಂದು ಮಾತು ಮಾತ್ರ ನೀವು ಸರಿಯಾಗಿ ಚೆನ್ನಮ್ಮನವ್ರ ಮಾತು ಕೇಳಲಿಲ್ಲ ಅಂದೆ. ಒಂದು ವಿಷಯದಲ್ಲಿ ನೀವು ಹೆಂಡತಿ ಮಾತು ಕೇಳಲಿಲ್ಲ ಅಂದೆ. ಏನು ಅಂದರು, ನೀವು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೋದಾಗ, ಬೇಡಪ್ಪ ಪ್ರಧಾನಮಂತ್ರಿಯೂ ಬೇಡ, ಆ ಡೆಲ್ಲಿ ಸವಾಸೂ ಬೇಡ, ನಾವಾಯಿತು, ನಮ್ಮ ಕರ್ನಾಟಕ ಆಯಿತು, ಹೊಳೆನರಸೀಪುರ ಆಯಿತು, ಕನಕಪುರ ಆಯಿತು, ಸಾಕಪ್ಪ ನಮಗೆ ಇಲ್ಲೇ ಇದ್ಬಿಡೋಣ. ಯಾಕೆ ಹೋಗ್ತೀರಾ ಪ್ರಧಾನಮಂತ್ರಿ? ನಮಗೆ ಭಾಷೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಎಂತೆಂಥವು ಏನು ಮಾಡ್ತಾರೋ, ಯಾಕೆ ಹೋಗಬೇಕು, ಇಲ್ಲಿ ಇದೀರಲ್ಲ ಇದ್ದುಬಿಡಿ ಸಾಕು ಅಂತಂದರು. ಗೌಡ್ರು ಒತ್ತಡ ಅನಿವಾರ್ಯ, ಇಷ್ಟ ಇಲ್ಲದೆ ಹೋದರೂ ಪ್ರಧಾನಮಂತ್ರಿ ಆದರು. ಒಂದು ವೇಳೆ ಚೆನ್ನಮ್ಮನವ್ರ ಮಾತನ್ನೇನಾದರೂ ಗೌಡ್ರ ಅವತ್ತು ಕೇಳಿ ಹೆಂಡತಿ ಮಾತು ಮೀರಲ್ಲ ಅಂತ ಕರ್ನಾಟಕದಲ್ಲೇ ಪ್ರಧಾನಮಂತ್ರಿ ಆಗದೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಿದ್ರೆ ಇವತ್ತು ದೇವೇಗೌಡರಷ್ಟು ದೀರ್ಘಾವಧಿಯ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆ ಯಾರಿಗೂ ಬರ್ತಿತ್ತಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಕೆಲವು ಘಟನೆಗಳು ಹಾಗಾಗಿರ್ತವೆ. ಕೊನೆಯದಾಗಿ ಒಂದು ಮಾತು, ನನ್ನ ಮಾತು ಹೇಳಿ ಮುಗಿಸ್ತೀನಿ. ಇವತ್ತು ಚೆನ್ನಮ್ಮನವರ ಆ ಮಾವಿನಕೆರೆ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಲ್ಲಿ ಅವರ ಸಮಾಧಿ ಅಲ್ಲ, ಅದು ಪವಿತ್ರ ಭೂಮಿ. ನಿನ್ನೆ ನಾನು ಗೌಡ್ರ ಜೊತೆ, ನಾನು BL ಶಂಕರು, ರೇವಣ್ಣ, ದೇವೇಗೌಡರ ಜೊತೆ ಒಟ್ಟಿಗೆ ಊಟ ಮಾಡ್ತಾ ಇದ್ದಾಗ ನಾವಿದನ್ನು ಯೋಚನೆ ಮಾತಾಡ್ತಾ ಇದ್ವಿ. ಈ ಜಾಗ ಹೇಗಿರಬೇಕಪ್ಪ ಅಂದರೆ, ಚೆನ್ನಮ್ಮನವ್ರ ಪವಿತ್ರ ಭೂಮಿ, ಅಲ್ಲಿ ಚೆನ್ನಮ್ಮ ಮಲಗಿದ್ದಾರೆ ಅಂತಲ್ಲ, ಆ ಜಾಗಕ್ಕೆ ಬಂದರೆ ಅದಕ್ಕೊಂದು ಮಹಿಮೆ ಇದೆ. ಆ ತಾಯಿ ಒಂದು ಮಹಿಮೆ ಇದೆ. ಆ ಜಾಗಕ್ಕೆ ಬಂದರೆ ಎಲ್ಲರಿಗೂ ಒಂದು ಪ್ರೇರಣೆ ಆಗಬೇಕು. ಯಾರಿಗೆ ಪ್ರೇರಣೆ ಆಗಬೇಕಪ್ಪ ಅಂದರೆ, 72 ವರ್ಷ ದೇವೇಗೌಡರು ಚೆನ್ನಮ್ಮನವ್ರ ಬಾಂಧವ್ಯ. ದೇವೇಗೌಡರಿಗೆ 21 ವರ್ಷ, ಚೆನ್ನಮ್ಮನವ್ರಿಗೆ 17 ವರ್ಷ ಆದಾಗ ಮದುವೆ ಆದವರು. 72 ವರ್ಷ ಜೀವನ ಮಾಡಿದರು. ಇವತ್ತು ದಿನ ಬೆಳಗ್ಗೆ ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತೀವಿ, ದಾಂಪತ್ಯದಲ್ಲಿ ಬಿರುಕು, ದಾಂಪತ್ಯದಲ್ಲಿ ಹಿಂಸೆ, ದಾಂಪತ್ಯದಲ್ಲಿ ಒಡಕು, ಗಂಡ ಹೆಂಡತಿನ ಕೊಲೆ ಮಾಡ್ದ, ಹೆಂಡತಿಲೇ ಗಂಡನ ಕೊಲೆ ಮಾಡಿಸಿಲ್ಲ, ಎಂತೆಂಥದೋ ಕೆಟ್ಟ ಘಟನೆಗಳು, ಎಷ್ಟೋ ಮನಸ್ಸಿಗೆ ನೋವು ತರುವಂಥ ದುರ್ಘಟನೆಗಳು. ದಾಂಪತ್ಯಗಳಲ್ಲಿ ಸಾಮರಸ್ಯ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಸಹಬಾಳ್ವೆ ಇಲ್ಲ, ಹೊಂದಾಣಿಕೆ ಇಲ್ಲ. ಕುಟುಂಬಗಳು ವಿಚಿತ್ರವಾಗಿ ಹೋಗ್ತಾ ಇದೆ. ಇತ್ತೀಚಿನ ಯುವ ಪೀಳಿಗೆಗಳಲ್ಲಿ ಮದುವೆಯಾದ 6 ತಿಂಗಳಿಗೆ, ವರ್ಷಕ್ಕೆ, 2 ವರ್ಷಕ್ಕೆ ದಾಂಪತ್ಯಗಳು ವಿಚ್ಛೇದನಗೊಳ್ತಾ ಇದ್ದಾವೆ. ಈ ಅಂಥ ಇತ್ತೀಚಿನ ವಿಘಟನೆಗಳ ಈ ಕೆಟ್ಟ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಮದುವೆ ಆಗಿರೋ ಎಲ್ಲ ದಂಪತಿಗಳು, ನವದಂಪತಿಗಳು ಒಂದು ತೀರ್ಮಾನ ಮಾಡ್ಕೋಬೇಕು. ನಾವು ಮದುವೆ ಆದ್ವಿ, ಹನಿಮೂನ್ಗೆ ಹೋಗ್ತೀವಿ ಅನ್ನೋ ನವದಂಪತಿಗಳು ಹನಿಮೂನ್ಗೆ ಹೋಗೋಕ್ಕೆ ಮುಂಚೆ ಒಂದು ಸಲ ಮಾವಿನಕೆರೆ ರಂಗನಾಥ ಸ್ವಾಮಿ ತಪ್ಪಲಲ್ಲಿ ಚೆನ್ನಮ್ಮನ ದರ್ಶನ ಪಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಬರ್ಬೇಕು. ನಮ್ಮ ದಾಂಪತ್ಯ ದೇವೇಗೌಡರು ಚೆನ್ನಮ್ಮನ ಥರವೇ ಇರಬೇಕಪ್ಪ ಅಂಥೇಳಿ ಇದು ನಮ್ಮ ಆಸೆ. ಆ ರೀತಿ ಆ ಸ್ಥಳಕ್ಕೆ ಒಂದು ಪ್ರೇರಣಾ ಸ್ಥಳವಾಗಿ ಅದು ಕಂಗೊಳಿಸ್ಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸ್ತೀರಿ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಮಾತನಾಡ್ತಾ ಹೋದರೆ ಆಮೇಲೆ ರಾತ್ರಿ ಹರಕತಿ ಆಗುತ್ತೆ. ಆಮೇಲೆ ಶಿವಾರ್ ಉಮೇಶನೊಂದಕ್ಕಿಂತ ನನ್ನದೇ ಜೋರಾಗಿ ಬರುತ್ತೆ. ಹಾಗಾಗಿ ನಾನು ಮಾತು ನಿಲ್ಲಿಸ್ತೀನಿ. ನಮಸ್ಕಾರ. ಜಲವೇ ಪಾವ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಈ ದೇಶ ಕಂಡಂತ ರೈತರ ನಾಯಕ, ಮಾಜಿ ಪ್ರಧಾನಿಗಳು ಆದಂಥ ಶ್ರೀ ದೇವೇಗೌಡರವರ ಧರ್ಮಪತ್ನಿ ಅಂತ ಚೆನ್ನಮ್ಮ ದೇವೇಗೌಡರವರ ನುಡಿನಮನ ಮತ್ತು ಈ ಗೀತಗಾನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ಸದಾ ದರ್ಶನ ಆಶೀರ್ವಾದ ನೀಡಲಿಕ್ಕೆ ದಯಮಾಡಿಸಿರ್ತಕ್ಕಂಥ
ನಮ್ಮೆಲ್ಲರ ಹಿರಿಯರು ಆದಂಥ ಶಿವಗಿರಿ ಕ್ಷೇತ್ರದ ಪರಮ ಪೂಜ್ಯರಾದಂಥ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಅಡಿದವಳ್ಳಿ ಭಕ್ತಿಯ ಪ್ರಣಾಮ ಸಲ್ಲಿಸಿ ಹಾಗೂ ದೇಗುಲ ಮಠ ಅಧ್ಯಕ್ಷರಾದಂಥ ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣನ ಸಮರ್ಪಿಸಿ ಬಹಳಷ್ಟು ವಿಸ್ತಾರವಾಗಿ ಅತಿ ಹತ್ತಿರದಿಂದ ಕಂಡ ಅನುಭವಗಳನ್ನು ತಮ್ಮೆಲ್ಲರಿಗೂ ಸುಧಾ ಉಣಬಡಿಸಿದಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಪ್ರೀತಿಯ ಮಾಸ್ಟ್ರೇ ಅಂತ ಅನಿಸ್ಕೊಂಡಿರ್ತಕ್ಕಂಥ ದತ್ತಾರವರೇ ಹಾಗೂ ನಮ್ಮ ಪಕ್ಕದ ತಾಲೂಕಿನ ಮಾಜಿ ಶಾಸಕರಾದಂಥ ಪ್ರೀತಿಯ ಅನ್ನದಾನಿಯವರೇ ಮಹಾಶಯರೇ, ನೋಡಿ ಹೆಸರು ಹೇಳ್ತಾ ಇದೆ ಚೆನ್ನಮ್ಮ ಅಂತ. ಚೆನ್ನಮ್ಮನವರು ಹೇಗಿದ್ರು ಅಂತಂದ್ರೆ ಅವರು ಚೆನ್ನಾಗೇ ಇದ್ದ. ಈ ಪ್ರಪಂಚದ ಜೀವಕೋಟಿಯಲ್ಲಿ ಶ್ರೇಷ್ಠವಾದ ಪ್ರಾಣಿ ಯಾವುದಪ್ಪ ಅಂದರೆ ಮನುಷ್ಯ ಪ್ರಾಣಿ. ಈ ಮನುಷ್ಯ ಪ್ರಾಣಿಗೆ ಭಗವಂತ ಎಲ್ಲಿಲ್ಲದ ಒಂದು ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಟ್ಟು ಕಳಿಸಿದ್ದಾನೆ. ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ಹೇಗಿರಬೇಕು ಅಂತಕ್ಕಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟು ಕಳಿಸಿದ್ದಾನೆ. ಅದನ್ನು ಸಾರ್ಥಕತೆ ಮಾಡಿಕೊಳ್ತಕ್ಕಂಥದ್ದು ಮನುಷ್ಯನ ಆದ್ಯ ಕರ್ತವ್ಯ. ಆ ನೆಲಗಟ್ಟಿನಲ್ಲಿ ಮನುಷ್ಯ ಎಷ್ಟು ದಿನ ಬದುಕಿದೆ ಅನ್ನೋದು ಮುಖ್ಯ ಅಲ್ಲ, ಆ ಬದುಕಿನ ದಿನಗಳಲ್ಲಿ ಏನೆಲ್ಲ ಮಾಡಿದ್ದಾನೆ ಅನ್ನೋದು ಬಹಳಷ್ಟು ಮುಖ್ಯ. ಮಾತೆ ಅನ್ನಪೂರ್ಣಿ ಚೆನ್ನಮ್ಮನವರು ತಮ್ಮ ಬದುಕಿನ ಸಾಕ್ಷಿಗುಡ್ಡಗಳನ್ನು ಬಿಟ್ಟು ಹೋಗಿದ್ದಾರೆ. ಕಣ್ಣು ಮುಂದೆ ಅವರು ಶಾರೀರಿಕವಾಗಿ ಕಾಣದೇ ಇದ್ರೂ ಸುಧಾ ಇಡೀ ಜೀವನದಲ್ಲಿ ಅವರು ಕೌಟುಂಬಿಕವನ್ನು ಹೇಗೆ ನಿರ್ವಹಣೆಯನ್ನು ಮಾಡಿದ್ದಾರೆ, ದೇವೇಗೌಡರ ಜೊತೆಯಲ್ಲಿ ಸತಿಪತಿಗಳ ಒಂದು ಸಂಸಾರದ ಸೂತ್ರ, ಮಕ್ಕಳಿಗೆ ಒಂದು ಒಳ್ಳೆಯ ತಾಯಿಯಾಗಿ ಮಾರ್ಗದರ್ಶಿಯಾಗಿ, ಸಮಾಜದ ಎಲ್ಲ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಒಂದು ಮಾರ್ಗಸೂಚಿಯಾಗಿ ಅವರು ಬದುಕಂತ ಒಂದು ರೂಪ ಬಹುಶಃ ಇವತ್ತು ನಮ್ಮೆಲ್ಲರ ಮುಂದೆ ಕಣ್ಣು ಮುಂದೆ ಇದೆ. ಅಂತ ಒಂದು ದೊಡ್ಡ ಒಂದು ನಿದರ್ಶನ ಪ್ರಸ್ತುತ ದಿನಮಾನಗಳಲ್ಲಿ ಮತ್ತು ಮುಂದಿನ ದಿನಮಾನಗಳು ಸುಧಾ ಈ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥದ್ದು. ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ಅವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸುಧಾ ಅಲ್ಲಿ ಅವರು ಕಂಡದ್ದು ಒಂದು ಆದರ್ಶ ದಾಂಪತ್ಯ ಜೀವನ. ಅದಕ್ಕೆ ಶರಣರು ಹೇಳ್ತಾರೆ, ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುವುದು ಶಿವಂಗೆ ಅಂತೇಳಿ. ಇಬ್ಬರು ಸುಧಾ ದೈವಿ ಭಕ್ತರಾಗಿ ಬಹಳಷ್ಟು ಪೂಜೆಯನ್ನು ಮಾಡಿ ಅಧಿಕಸ್ಯ ಅಧಿಕ ಫಲ ಅಂತ. ಹಾಗಾಗಿ ಅತ್ಯಧಿಕವಾಗಿ ವಹಿಸಿದ್ದ ದತ್ತವರು ಹೇಳಿದಾಗೆ ಇಡೀ ತಮ್ಮ ಜೀವಿತ ಅವಧಿಯಲ್ಲಿ ನಮ್ಮ ಚೆನ್ನಮ್ಮನವರು ಪೂಜೆಯನ್ನು ಮಾಡೋದರಲ್ಲೇ ತಮ್ಮ ದೀರ್ಘಾಯುಷ್ಯವನ್ನು ಹೊಂದಿದ್ದಾರೆ. ಅವರು ಕೇವಲ ತಮ್ಮ ಗಂಡನಿಗೆ ಒಳ್ಳೆಯದಾಗಬೇಕು, ತನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಷ್ಟೇ ಕೇಳ್ಕೊತಾ ಇರಲಿಲ್ಲ. ಅವರು ಈ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು, ಮನುಕುಲಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಪ್ರೀತಿಯ ಭಕ್ತಿಯ ಒಂದು ಪೂಜೆಯನ್ನು ಅವರು ಪ್ರತಿನಿತ್ಯ ಮಾಡ್ತಾ ಇದ್ರು. ಸರ್ವಜನ ಸುಖಿನೋ ಭವಂತು. ಯಾಕೆಂದ್ರೆ ಆ ಮುಗ್ಧ ತಾಜ ಹಳ್ಳಿಯ ರೈತ ಮಗಳಲ್ಲಿ, ಆ ಹೆಣ್ಣು ಮಗುವಲ್ಲಿ ಕಾಣ್ತಕ್ಕಂಥದ್ದು ಇಷ್ಟೇ, ಎಲ್ಲರೂ ಚೆನ್ನಾಗಿರಬೇಕು,
ದತ್ತ ಅವ್ರು ಹೇಳ್ತಿದ್ರು ಎಲ್ರಿಗೂ ಸುದ ಒಳ್ಳೇದಾಗ್ಲಿ 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 ಅಂತಕ್ಕಂಥ ಭಾವನೆ ಇದೆಯಲ್ಲ, ಅದು ಎಲ್ಲರಲ್ಲೂ ಸುದ ಬರೋದಿಲ್ಲ. ತಾನಷ್ಟೇ ಬದುಕಬೇಕು, ನನ್ನ ಮನೆಯಷ್ಟೇ ಇರಬೇಕು, ನನ್ನ ಮಕ್ಕಳಷ್ಟೇ ಚೆನ್ನಾಗಿರ್ಬೇಕು ಅಂತಕ್ಕಂಥ ಸ್ವಾರ್ಥ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಭಾವನೆ ಬರ್ತಕ್ಕಂಥದ್ದು ಚೆನ್ನಮ್ಮನವರಲ್ಲಿ ನಾವೆಲ್ಲರೂ ಕಂಡದ್ದು. ಅಂತ ಒಂದು ದೀರ್ಘವಾದಂಥ ಸಂಸಾರದ ದಾಂಪತ್ಯ ಜೀವನವನ್ನು ಮಾಡಿ ಇವತ್ತು ಈ ಸಮಾಜದಲ್ಲಿ ಶಾಶ್ವತವಾಗಿ ಅವರು ಉಳ್ಕೊಂಡಿದ್ದಾರೆ. ಆಗ್ಲೇ ಹೇಳ್ತಾ ಇದ್ರು ನಮ್ಮ ಶಿವಾರು ಉಮೇಶ್ ಅವರು ಹೇಳ್ತಿರ್ತಕ್ಕಂಥ ಗೀತ ಗಾಯನದಲ್ಲಿ ಗಮನಿಸಿದೆ, ಮನುಕುಲದಲ್ಲಿ 3 ವರ್ಗವಾಗಿ ವಿಂಗಡಿಸ್ಬೋದು. ಕೆಲವರು ಸತ್ತೋಗಿರ್ತಾರೆ, ಆದುಸದ ಸಮಾಜದಲ್ಲಿ ಬದುಕಿರ್ತಾರೆ, ಇದು ಮೊದಲನೇ ವರ್ಗ. ಇನ್ನು 2ನೇ ವರ್ಗ ಬದುಕಿರ್ತಾರೆ, ಬದುಕಿ ಅವರು ಸತ್ತಂಗೆ ಕಾಣ್ತಾ ಇರ್ತಾರೆ, ಇದು 2ನೇ ವರ್ಗ. ಮತ್ತೊಂದು ವರ್ಗ ಇದೆ, ಅವರು ಇರ್ತಾರೆ, ಇದ್ದು ಇಲ್ಲದಂಗೆ ಇರ್ತಾರೆ. ಆದರೆ ನಮ್ಮ ಚೆನ್ನಮ್ಮ ದೇವೇಗೌಡರು ಯಾವ ಪಂಕ್ತಿಗೆ ಅವರು ಸೇರ್ತಾರಪ್ಪ ಅಂತಂದ್ರೆ, ಅವರು ಸತ್ತಿದ್ರು ಸುಧಾ ನಮ್ಮ ಜೊತೆಯಲ್ಲಿ ಬದುಕಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸುಧಾ ನೆನೆಸ್ಕೊಳ್ಬೇಕಾಗ್ತದೆ. ಯಾಕೆ ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ದಲಯವನಂ ಅಸ್ಥಿರಂ ಪುತ್ತನಾರೀಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ. ಯಾವುದೂ ಸುಧಾ ಈ ಪ್ರಪಂಚದಲ್ಲಿ ಶಾಶ್ವತವಲ್ಲ. ಕಟ್ಕೊಂಡಿರ್ತಕ್ಕಂಥ ಹೆಂಡತಿ, ಮಕ್ಕಳು, ಹಣ, ಐಶ್ವರ್ಯ, ಆಸ್ತಿ ಯಾವುದು ಜೊತೆಗೆ ಬರುವುದಿಲ್ಲ. ನಮ್ಮ ಜೊತೆಗೆ ಬರುವುದು ಒಂದೇ, ನಾವು ಬದುಕಿನ ದಿನಗಳಲ್ಲಿ ಮಾಡಿದಂಥ ಪುಣ್ಯದ ಫಲಗಳಷ್ಟೇ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು. ಅಂಥ ಒಳ್ಳೆಯ ಪುಣ್ಯದ ಫಲಗಳನ್ನು ಪಡ್ಕೊಂಡಂಥವ್ರು ನಮ್ಮ ಚೆನ್ನಮ್ಮ ದೇವೇಗೌಡರು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ, ಅವರ ಒಂದು ತತ್ವಗಳು, ವಿಚಾರಗಳು ಈ ಸಮಾಜಕ್ಕೆ ಯಾವತ್ತೂ ಆದರ್ಶಪ್ರಾಯವಾಗಿ ಉಳ್ಕೋಬೇಕು. ಅದನ್ನು ಉಳಿಸೋದು, ಅದನ್ನು ಬೆಳೆಸ್ತಕ್ಕಂಥದ್ದನ್ನ ನಮ್ಮ ನವ ಸಮಾಜದ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು, ಭಕ್ತ ಮಹೇಶರು ಆ ಒಂದು ಮಾರ್ಗಸೂಚಿಯನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ದತ್ತ ಅವರು ಹೇಳಿದ ಹಾಗೆ ಬಹುಶಃ ಇವತ್ತಿನ ನವದಂಪತಿಗಳು ಏನಾದ್ರು ಸುದ ದೀಕ್ಷೆಯನ್ನ ಪಡಿತಾರೆ. ಸಂಸಾರದ ಒಂದು ದೀಕ್ಷೆ, ಸಂಸಾರ ಸುಖವಾಗಿ ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥ ಒಂದು ದೀಕ್ಷೆಯನ್ನು ಪಡಿಬೇಕು ಅಂತಂದ್ರೆ ಬಹುಶಃ ನಮ್ಮ ಚೆನ್ನಮ್ಮ ದೇವೇಗೌಡರ ಒಂದು ವಿಶ್ರಾಂತಿ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದಷ್ಟು ನಮಸ್ಕಾರವನ್ನು ಮಾಡಿ, ಅವರಷ್ಟು ದೀರ್ಘವಾದಂಥ ಒಂದು ಸಂಸಾರ ನಮಗೆ ಆ ಜೀವನ ಸಿಗ್ಲಪ್ಪ ಅಂತಕ್ಕಂಥ ಒಂದು ದೀಕ್ಷೆಯನ್ನ ಇವತ್ತಿನ ನವಸಮಾಜ ನವಜೋಡಿಗಳು ಆ ದೀಕ್ಷೆಯನ್ನು ಪಡಿಬೇಕು ಅಂತಕ್ಕಂಥ ಶುಭ ಸಂದೇಶವನ್ನು ಈ ವೇದಿಕೆ ಮೇಲೆ ಹೇಳ್ತಾ, ನಮ್ಮ ದೇವೇಗೌಡರಿಗೆ ಮತ್ತು ಕುಟುಂಬ ವರ್ಗರಿಗೆ, ಕುಮಾರಣ್ಣ ಇರ್ಬೋದು, ರೇವಣ್ಣವ್ರು ಇರ್ಬೋದು, ನಮ್ಮ ಬಾಲಚಂದ್ರಗೌಡರು ಇರ್ಬೋದು, ಎಲ್ಲರಿಗೂ ಸುಧಾ ಚೆನ್ನಮ್ಮನವರು ತೀರ್ಕೊಂಡಿರ್ತಕ್ಕಂಥ ದುಃಖವನ್ನು ಭರಿಸ್ತಕ್ಕಂಥ ಕಾರ್ಯಕರ್ತರಿಗೂ ಸುಧಾ ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನ ಬಸವಾದಿ ಶರಣರು ಮತ್ತು ಎಲ್ಲ ಹಿರಿಯ ಪರಮ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ತಮ್ಮೆಲ್ಲರಿಗೂ ಸುಧಾ ಶುಭವನ್ನು ಹೇಳಿ 4 ಮಾತನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ದತ್ಪಾಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಚೆನ್ನಮ್ಮನವರ ನುಡಿನಮನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ಎಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂತಹ ಪರಮ ಪೂಜ್ಯ ಅನ್ನದಾನೇಶ್ವರನಾಥ ಮಹಾಸ್ವಾಮಿಗಳವರ ಪಾದಗಳಲ್ಲಿ, ಪರಮ ಪೂಜ್ಯ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರ ದಿವ್ಯ ಹಿಡಿದಾವರಿಗಳಲ್ಲಿ ಭಕ್ತಿಯಿಂದ ನತಮಸ್ತಕನಾಗಿ ಹಾಗೂ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ, ಇಲ್ಲಿವರೆಗೆ ನುಡಿನಮನವನ್ನು ಸಲ್ಲಿಸಿದಂತಹ ಹಿರಿಯರಾದಂತಹ ವೈಎಸ್ವಿ ದತ್ತ ಅವರೇ, ಅನ್ನದಾನಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರಂಗನಾಥ್ ಅವರೇ, ಜಯಮುತ್ತ ಅವರೇ ಹಾಗೂ ಎಲ್ಲ ಹಿರಿಯರೇ, ತಮ್ಮೆಲ್ಲರ ಅಂತರಾತ್ಮ ಜ್ಯೋತಿಗೆ ಶರಣಾರ್ಥಿಗಳು. ಜಾತಸ್ಯ ಮರಣಂ ಧ್ರುವಂ ಎನ್ನುವಂತಹ ಮಾತಿದೆ. ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯಲೇಬೇಕು.
ಇದು ಜಗತ್ತಿನ ನಿಯಮ. ಆದರೆ ಭಗವಂತ ಕೊಟ್ಟಿರುವಂತಹ ದಿನಗಳನ್ನ ನಾವು ಹೇಗೆ ಬದುಕ್ತೀವಿ ಅನ್ನುವಂಥದ್ದೇ ತುಂಬಾ ಮುಖ್ಯ. ಹಣೆ ಬರಹವನ್ನ ಯಾರು ಬದಲಾಯಿಸೋದಕ್ಕೆ ಆಗಲ್ಲ ಅನ್ನುವಂಥದ್ದು ಹಿರಿಯರ ಮಾತು. ಲಲಾಟದಲ್ಲಿ ಬರೆದಿರುವಂತಹ ಲಿಪಿ ಅದು ಜಲಲಿಪಿ ಅಲ್ಲ, ಆದ್ರೆ ಇರುವಂಥ ದಿನಗಳು ಶಾಶ್ವತವಾಗಿ ಉಳಿಯುವಂಥ ಲಿಪಿಗಳಾಗಿ ನಾವು ಬದುಕಬಹುದು. ಅದಕ್ಕೆ ಸಾಕ್ಷಿಯಾಗಿ ಬದುಕಿದವರು ಚೆನ್ನಮ್ಮನವರು. ಇಡೀ ದೇಶದಲ್ಲಿ ಕರ್ನಾಟಕ ಇರ್ಬೋದು, ಚೆನ್ನಮ್ಮ ಅಂತ ಅಂದ್ರೆ ಎಷ್ಟರಿಗೊಂದು ಶಕ್ತಿ ಇದೆ. ನಾವೆಲ್ಲರೂ ಚೆನ್ನಮ್ಮ ಅಂತ ತಕ್ಷಣ ಮಕ್ಕಳಾದಿಯಾಗಿ ಹಿರಿಯರವರೆಗೂ ಕಿತ್ತೂರನ್ನ ನೆನೆಸ್ಕೊಳ್ತಿದ್ದೋ, ಮಹಾತಾಯಿಯನ್ನ ನೆನೆಸ್ಕೊಳ್ತಿದ್ದೋ. ಈಗ ಇಬ್ಬರನ್ನ ನೆನೆಸ್ಕೊಳ್ಬೇಕಾಗಿದೆ. ಅದು ಕಿತ್ತೂರಿನ ಮಹಾರಾಣಿ ಚೆನ್ನಮ್ಮನನ್ನ, ಮಹಾತಾಯಿ ದೇವೇಗೌಡರ ಪತ್ನಿಯಾದಂತಹ ಚೆನ್ನಮ್ಮನವರನ್ನ. ಇಬ್ಬರನ್ನು ನೆನೆಸ್ಕೊಳ್ಳುವಂತಹ ಒಂದು ಸಾಧನೆಯ ಜೀವನವನ್ನ ನಡೆಸಿದಂಥವರು ಚೆನ್ನಮ್ಮನವರು. ದೇವೇಗೌಡರ ಒಂದು ಸುದೀರ್ಘದ ಹೋರಾಟದಲ್ಲಿ ದೇವೇಗೌಡರ ಒಂದು ಯಶಸ್ಸಿಗೆ ಒಂದು ಹೆಜ್ಜೆಯಾಗಿ ನಿಂತಂಥವ್ರು ಅಂತ ಅಂದ್ರೆ ಚೆನ್ನಮ್ಮನವರು. ಅವ್ರು ರಾಜಕೀಯವಾಗಿ ಅಲ್ಲದೆ ಇರಬಹುದು, ಆದರೆ ರಾಜಕೀಯದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಜೊತೆಯಲ್ಲಿದ್ರು. ಆದ್ರೆ ಅವರ ಬಗ್ಗೆ ಯೋಚನೆ ಮಾಡುವಂತಹ ವ್ಯಕ್ತಿಯಾಗಿ ಇದ್ದದ್ದು, ಅವರ ವೈಯಕ್ತಿಕವಾಗಿ ಅವರ ಆರೋಗ್ಯವನ್ನು ನೋಡ್ಕೊಳ್ತಿದ್ದದ್ದು, ಅವರ ಆನಂದದಲ್ಲಿ ಭಾಗಿಯಾಗಿದ್ದದ್ದು, ಅವರ ಸುಖ ದುಃಖಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದದ್ದು ಯಾರು ಅಂತ ಅಂದ್ರೆ ಚೆನ್ನಮ್ಮನವರು ಅನ್ನೋದನ್ನ ನಾವ್ಯಾರು ಮರೆಯುವಂತಿಲ್ಲ. ಯಾಕಂದ್ರೆ ಇಡೀ ಕರ್ನಾಟಕದ ಅಥವಾ ಇಡೀ ದೇಶದ ಒಂದು ಜವಾಬ್ದಾರಿಯನ್ನ ಹೊತ್ತಂತಹ ಸಂದರ್ಭದಲ್ಲಿ ದೇವೇಗೌಡರಿಗೆ ಒಂದು ಆತ್ಮಸ್ಥೈರ್ಯವನ್ನ, ಶಕ್ತಿಯನ್ನ ತುಂಬುವಂತಹ ಒಂದು ಕೆಲಸವನ್ನ ಚೆನ್ನಮ್ಮನವರು ಮಾಡಿದ್ರು. ಯಾಕಂದ್ರೆ ಇಡೀ ದೇಶವನ್ನ ನಿಭಾಯಿಸಬಹುದು, ಆದ್ರೆ ಮನೆಯನ್ನ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಹೇಳಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾವಾಗ ನಾವು ಹೊರಗಡೆ ದೇಶವನ್ನ ಅಥವಾ ನಮ್ಮ ಕೆಲಸಗಳನ್ನ ಸುಗಮವಾಗಿ ಮಾಡಬಹುದು ಅಂತ ಅಂದ್ರೆ ಮನೆಯಲ್ಲಿ ಉತ್ತಮ ಸ್ಥಿತಿ ಇದ್ದಾಗ ಮಾತ್ರ ಹೊರಗಡೆ ಹೋಗಿ ನಾವು ಕಾರ್ಯ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ದೇವೇಗೌಡರು ಯಾಕೆ ನೆಮ್ಮದಿಯಾಗಿದ್ರು ಅಂತ ಅಂದ್ರೆ ಚೆನ್ನಮ್ಮನವರು ಮನೆಯನ್ನ ಅಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಳ್ತಿದ್ರು ಅನ್ನುವ ಕಾರಣಕ್ಕಾಗಿ ದೇವೇಗೌಡರು ಚೆನ್ನಾಗಿದ್ರು ಅನ್ನುವಂಥದ್ದನ್ನ ನಾವು ನೆನ್ಸ್ಕೊಳ್ಳೇಬೇಕಾಗಿರುವಂತಹ ವಿಚಾರ. ಇಡೀ ಚೆನ್ನಮ್ಮನವರ ಜೀವನವನ್ನ ನೋಡಿದ್ರೆ 12ನೇ ಶತಮಾನದಲ್ಲಿ ಶರಣರ ಬದುಕು ಹೇಗಿತ್ತು ಅದೇ ರೀತಿ ಬದುಕಿದಂಥವರು ಚೆನ್ನಮ್ಮನವರು. ಅವರ ಇಡೀ ಜೀವನವೇ ಯಾವ ರೀತಿ ಇತ್ತು ಅಂತ ಅಂದ್ರೆ ಆಗ್ಲಿ ದತ್ತ ಅವರು ಮಾತಾಡ್ತಾ ಹೇಳಿದಾಗೆ ಒಬ್ಬ ಮಹಾತಾಯಿಯ ರೀತಿಯಲ್ಲಿ, ಒಬ್ಬ ಶಿವಶರಣೆಯ ರೀತಿಯಲ್ಲಿ ಚೆನ್ನಮ್ಮನವರು ಬದುಕ್ತಿದ್ರು. ಅವರ ಇಡೀ ಜೀವನ ಯಾವ ರೀತಿ ಕಳೀತಿದ್ರು ಅಂತ ಅಂದ್ರೆ ದೇವರ ಧ್ಯಾನದಲ್ಲಿ ಕಳೀತಾ ಇದ್ರು, ಬಂದವರ ಆರೈಕೆಯಲ್ಲಿ ಕಳೀತಾ ಇದ್ರು. ಇದು ಎಲ್ಲರಿಗೂ ಒಂದು ಆದರ್ಶಪ್ರಾಯವಾಗಿರುವಂತಹ ಒಂದು ವಿಚಾರ. ನಾವು ಚೆನ್ನಮ್ಮನವರ ವಿಚಾರ ಬಂದಾಗ ಆದರ್ಶ ಅನ್ನುವಂಥ ಪದವನ್ನ ಅವ್ರು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಅನ್ವಯಿಸ್ಬೋದು. ಅವರು ಬಂದಂಥ ಅತಿಥಿಗಳನ್ನ ಆದರ್ಶಪ್ರಾಯವಾಗಿ ನೋಡ್ಕೊಳ್ತಾ ಇದ್ರು. ಜೊತೆಗೆ ಮನೆಯನ್ನ, ಕುಟುಂಬವನ್ನ ಆದರ್ಶಮಯವಾಗಿ ನಿಭಾಯಿಸಿದ್ರು. ಜೊತೆಗೆ ಇಡೀ ಸಂಸಾರವನ್ನ ಆದರ್ಶಮಯವಾದಂತಹ ಕುಟುಂಬದ ಒಂದು ವ್ಯವಸ್ಥೆಯನ್ನ ಕಟ್ಟಿಕೊಟ್ರು. ಅಂಥ ಒಬ್ಬ ಮಹಾತಾಯಿ ಚೆನ್ನಮ್ಮನವರ ಒಂದು ಪುಣ್ಯ ಸ್ಮರಣೆಯನ್ನ ಇದನ್ನ ಕನಕಪುರದಲ್ಲಿ ಎಲ್ಲರೂ ಸೇರಿ ಮಾಡ್ತಿರುವಂಥದ್ದು ಎಲ್ಲರಿಗೂ ಒಂದು ದುಃಖದ ಸಂದರ್ಭದಲ್ಲೂ ಕೂಡ ಒಂದು ಆತ್ಮ ಶಾಂತಿಯವಾದಂತಹ ಒಂದು ವಿಚಾರವಾಗಿದೆ. ಚೆನ್ನಮ್ಮನವರ ಒಂದು ಬದುಕು ಮುಂದಿನ ತಲೆಮಾರಿಗೆ ಆದರ್ಶಪ್ರಾಯವಾಗಿ ನಿಲ್ಲುವಂಥದ್ದು. ಯಾಕಂದ್ರೆ ಇಡೀ ಜೀವನವನ್ನ ಆದರ್ಶಮಯವಾಗಿ ಕಳೆದಂತಹ ವ್ಯಕ್ತಿಗಳ ಸಾಲಿನಲ್ಲಿ ಚೆನ್ನಮ್ಮನವರು ನಿಲ್ಲುವಂಥದ್ದು ನಮ್ಮೆಲ್ರಿಗೂ ಈ ತಲೆಮಾರಿನ ಒಂದು ಆದರ್ಶದ ವ್ಯಕ್ತಿತ್ವ ಅವರದು. ಇಡೀ ಕುಟುಂಬವನ್ನ ಅಥವಾ ಇಡೀ ಅವರ ಒಂದು ಬಳಗ ಏನಿತ್ತು ಆ ಎಲ್ಲ ಬಳಗವನ್ನ ತಾಯಿಯ ರೀತಿ ಸಲ್ಲದಂತಹ ಒಬ್ಬ ಮಹಾತಾಯಿಯನ್ನ ಎಲ್ಲರೂ ನೆನಪಿಟ್ಕೊಳ್ಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇದೆ. ಇದು ಕುಟುಂಬ ಅಂತ ಅಂದ್ರೆ ಏನು ಅನ್ನುವಂತ ಸ್ಥಿತಿ ಗೊತ್ತೇ ಇಲ್ಲ. ಯಾಕಂದ್ರೆ 30-40 ವರ್ಷಗಳ ಹಿಂದೆ ಅಪ್ಪ ಅಮ್ಮ ತಂದೆ ತಾಯಿಗಳ ಜೊತೆಯಲ್ಲಿ ಹಿರಿಯರುಗಳು ಕುಟುಂಬದಲ್ಲಿ ಇರ್ತಿದ್ರು ಮಕ್ಕಳ ಜೊತೆ. ಅದಾದ ನಂತರದಲ್ಲಿ ಒಂದು 20 ವರ್ಷದಲ್ಲಿ ಏನಾಯ್ತು, ಅಪ್ಪ ಮಕ್ಕಳು ಅಷ್ಟೇ ಇರುವಂತ ಸ್ಥಿತಿ ಬಂತು.
ಅದಾದ್ಮೇಲೆ ಗಂಡ ಹೆಂಡತಿ ಇರುವಂತ ಸ್ಥಿತಿ ಬಂತು. ಈಗ ಗಂಡ ಎಲ್ಲೋ ಹೆಂಡತಿ ಎಲ್ಲೋ ಮಕ್ಕಳೆಲ್ಲೋ ಅನ್ನುವಂತ ಒಂದು ಸ್ಥಿತಿ ಬರುವಂತ ಒಂದು ವಾತಾವರಣ ಆಗಿದೆ. ಆದ್ರೆ ಈ ಎಲ್ಲವೂ ಕೂಡ ನಮ್ಮ ಒಂದು ಅವಿಭಕ್ತ ಕುಟುಂಬ ವ್ಯವಸ್ಥೆ ಸದೃಢವಾಗಿ ಸಮರ್ಥವಾಗಿ ನಿಲ್ಲಬೇಕು ಅಂತ ಅಂದ್ರೆ ಇಂಥವರ ಒಂದು ಜೀವನ ತುಂಬಾ ಮುಖ್ಯವಾಗಿರುವಂಥದ್ದು. ನಾವು ಎಷ್ಟೇ ಶ್ರೀಮಂತರಾಗಿರ್ಬೋದು, ಎಂಥ ಅಧಿಕಾರವನ್ನೇ ಸಂಪಾದನೆ ಮಾಡ್ಕೊಂಡಿರ್ಬೋದು, ಆದ್ರೆ ವ್ಯಕ್ತಿತ್ವ ಮಾತ್ರ ನಮಗೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಚೆನ್ನಮ್ಮರವರನ್ನ ನೋಡಿ ಕಲಿಬೇಕಾಗಿರುವಂಥದ್ದು. ಅವರು ಪ್ರಧಾನಿಯ ಧರ್ಮಪತ್ನಿಯಾಗಿದ್ರು ಕೂಡ ಅವರಿಗೆ ನೆನಪಿದ್ದದ್ದೇನು ಅಂತ ಅಂದ್ರೆ ಅವರ ಮನೆಯಲ್ಲಿ ಕಲ್ತಂತಹ ತತ್ವಗಳೇನಿದೆ ಅದೇ ತತ್ವಗಳು ನೆನಪಿದ್ದದ್ದು. ಯಾಕಂದ್ರೆ ನಾವು ಏನನ್ನು ಕಲಿಯುವಂತಹ ಅವಶ್ಯಕತೆ ತುಂಬಾ ಇಲ್ಲ. ಅವ್ರಿಗೆ ಭಾಷೆ ಬರುವಲ್ಲ ಅನ್ನುವಂಥ ಮಾತು ಎಲ್ರಿಗೂ ಇತ್ತು, ಅವರು ದೇಶ ನೋಡಿಲ್ಲ ಅನ್ನುವಂಥ ಮಾತಿತ್ತು. ಆದ್ರೆ ಭಾಷೆ ಬಲ್ಲವರಿಗಿಂತ ದೇಶ ನೋಡದವರಿಗಿಂತ ಉತ್ತಮವಾಗಿ ಬದುಕಿದಂಥವ್ರು ಚೆನ್ನಮ್ಮನವರು ಅನ್ನುವಂಥದ್ದು ಇಡೀ ದೇಶವೇ ಇಂದು ಮಾತಾಡುವಂತಹ ಸ್ಥಿತಿ ಎಲ್ಲಿದೆ ಅಂತ ಅಂದ್ರೆ ಅದು ನಮ್ಮ ಭೂಮಿಯಲ್ಲಿ, ನಮ್ಮ ಹೆಣ್ಣು ಮಕ್ಕಳಲ್ಲಿ, ನಮ್ಮ ಹಳ್ಳಿಯ ಸೊಡಗಿನಲ್ಲಿ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮ ಚೆನ್ನಮ್ಮನವರು ನಿಂತ್ಕೊಳ್ತಾರೆ. ಅಂಥ ಮಾತಾಯಿಯನ್ನ ಎಲ್ಲರೂ ನೆನಪು ಮಾಡ್ಕೊಳ್ಬೇಕು. ಇಂದು ಇಡೀ ಕುಟುಂಬ ದುಃಖದಲ್ಲಿದೆ, ಅಭಿಮಾನಿಗಳ ದುಃಖದಲ್ಲಿದ್ದಾರೆ. ಆ ದುಃಖ ಏನು ಅಂತಂದ್ರೆ ಅವ್ರು ಇಲ್ಲ ಅನ್ನುವಂಥದ್ದೇ. ದೇವೇಗೌಡರನ್ನ ನೋಡೋದಕ್ಕೆ ಮನೆಗೆ ತುಂಬಾ ಜನ ಹೋಗ್ತಿದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅವ್ರ ಆಫೀಸ್ನಲ್ಲೂ ಸಿಕ್ತಿದ್ರು, ಹೊರಗಡೆನೂ ಸಿಕ್ತಿದ್ರು. ಆದ್ರೆ ಹೆಚ್ಚು ಜನ ಮನೆಗೆ ಅವ್ರು ಇಲ್ಲ ಅಂದ್ರೆ ಹೋಗ್ತಿದ್ದದ್ದೇನು ಅಂತ ಏನಕ್ಕೆ ಅಂತ ಅಂದ್ರೆ ಚೆನ್ನಮ್ಮನವ್ರು ನೋಡ್ಕೊ ಬರೋಣ ಅಂತ ಹೇಳಿ. ದೇವೇಗೌಡರಿಗೆ ಎಷ್ಟು ಅಭಿಮಾನಿಗಳಿದ್ರು ಅಷ್ಟೇ ಅಭಿಮಾನಿಗಳು ಚೆನ್ನಮ್ಮನವ್ರಿಗೂ ಇದ್ರು ಅನ್ನುವಂಥದ್ದು ಅವರು ತೀರ್ಕೊಂಡ ದಿನ ನಾವೆಲ್ಲರೂ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಕಂಡಿದ್ದೀವಿ. ನಾನು ಆ ದಿನ ಬೆಳಿಗ್ಗೆ ಒಂದು 7 ಗಂಟೆಗೆ ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸಾವಿರಾರು ಜನ ಬೆಳಗಿನ ಜಾವವೇ ಬಂದು ಅವರ ದರ್ಶನವನ್ನ ಮಾಡ್ತಾ ಇದ್ರು. ಆ ತಾಯಿ ಬದುಕಿದ್ದಾಗೆ ಆಗಿದ್ರು, ಸತ್ತ ದಿನವೂ ಕೂಡ ಅದೇ ರೀತಿ ಇದ್ರು ಅನ್ನುವಂಥದ್ದು ಅವರ ಒಂದು ಜೀವನದ ಒಂದು ಸಾಧನೆಯ ಸ್ವಾರಸ್ಯ ಆಗಿದೆ. ಆ ಒಂದು ಮುಗ್ಧತೆ, ಅವರಲ್ಲಿದ್ದಂತಹ ಒಂದು ಉನ್ನತವಾದಂಥ ಗುಣ, ಇದು ಎಲ್ರಿಗೂ ಕೂಡ ಒಂದು ಆದರ್ಶಮಯವಾಗಿ ಒಂದು ಮುಂದಿನ ತಲೆಮಾರಿಗೆ ಇರುವಂಥದ್ದು. ಅಂಥ ಒಂದು ಜೀವನವನ್ನ, ಸಾರ್ಥಕ ಜೀವನವನ್ನ ನಡೆಸ್ತವ್ರು. ಲೇಸನಿಸಿಕೊಂಡು ಎಷ್ಟು ದಿನ ಬದುಕಿದ್ರು ನಮಗೆ ಅದು ಮುಖ್ಯವೇ ಅನ್ನುವಂಥ ಮಾತಿದೆ ವಚನಕಾರರೊಂದು. ಲೇಸನಿಸಿಕೊಂಡು 5 ದಿನ ಬದುಕಿದರೇನು, ಲೇಸನಿಸಿಕೊಂಡು 4 ದಿನ ಬದುಕಿದರೇನು, ಲೇಸನಿಸಿಕೊಂಡು 3 ದಿನ ಬದುಕಿದರೇನು, ಲೇಸನಿಸಿಕೊಂಡು 2 ದಿನ ಬದುಕಿದರೇನು, ಲೇಸನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಅನ್ನುವಂಥ ಮಾತನ್ನ, ಲೇಸನಿಸಿಕೊಂಡು ಇರುವಷ್ಟು ದಿನ ಬದುಕಿದಂಥವ್ರು ಚೆನ್ನಮ್ಮನವರು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಅವರು ತೋರಿಸಿರುವಂತಹ ದಾರಿಗಳೇನಿದೆ, ಅವರು ನಡೆದಂತಹ ದಾರಿಗಳೇನಿದೆ, ಅದನ್ನ ಎಲ್ಲರೂ ನಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರೆ ಎಲ್ಲರ ಜೀವನವೂ ಕೂಡ ಆದರ್ಶಮಯವಾಗಿರುತ್ತೆ. ಆದರ್ಶಕ್ಕೆ ಒಂದು ಹೆಸರಾಗಿ, ಅದಕ್ಕೆ ಅನ್ವರ್ಥವಾಗಿ, ಸಾಕ್ಷ್ಯ ರೂಪವಾಗಿ ಚೆನ್ನಮ್ಮನವರು ನಮ್ಮ ಕಣ್ಣು ಮುಂದೆ ಇದ್ರು. ಇನ್ನು ಮುಂದೆ ಅವರು ನಡೆದಂತಹ ದಾರಿ, ಅವರು ತಿಳಿಸಿದಂತಹ ತತ್ವಗಳು, ಅವರು ನುಡಿದಂಥ ನುಡಿಗಳು, ಅವರ ಆದರ್ಶದ ನಡೆಗಳು ನಮ್ಗೆ ಜೊತೆಯಲ್ಲಿ ಇರ್ತವೆ. ಅವನ್ನ ಅನುಸರಿಸದ್ದೇ ಆಯ್ತು ಅಂತಂದ್ರೆ ಎಲ್ಲರಿಗೂ ಒಂದು ಉತ್ತಮವಾದಂತಹ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದನ್ನ ಕನಕಪುರದಲ್ಲಿ ಜಾತ್ಯತೀತ ಜನತಾ ದಳದ ವತಿಯಿಂದ ನುಡಿ ನಮನ ಮತ್ತು ಗೀತಾ ನಮನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಎಲ್ಲ ನಮ್ಮ ತಾಲೂಕಿನ ಹಿರಿಯರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಸುತ್ತಮುತ್ತಲಿನ ತಾಲೂಕಿನಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ಎಲ್ಲರಿಗೂ ಇರುವಂತಹ ಒಂದು ಮನಸ್ಸು ಏನು ಅಂತ ಅಂದ್ರೆ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಕ್ಲಿ, ಇಡೀ ಅವರ ಕುಟುಂಬದವರಿಗೆ ಆ ಭಗವಂತ ಶಕ್ತಿಯನ್ನ ಕೊಡ್ಲಿ ಅನ್ನುವಂಥ ಒಂದು ಬಯಕೆ ಎಲ್ಲರಲ್ಲೂ ಇದೆ. ಆ ಭಗವಂತ ಅವರು ನಂಬಿರುವಂತಹ ದೈವ ಅವರಿಗೆ ಶಕ್ತಿಯನ್ನ ಕೊಡ್ಲಿ, ಇನ್ನು ಅವರ ಕುಟುಂಬ ಉನ್ನತೋನ್ನತವಾಗಿ ಬೆಳಿಲಿ. ಚೆನ್ನಮ್ಮನವರ ತತ್ವಗಳು ಅವ್ರ ಕುಟುಂಬದಲ್ಲಿ, ಜೊತೆಗೆ ಎಲ್ಲರ ಒಂದು ಮಾನಸದಲ್ಲಿ ನೆಲೆಯಾಗಿ ನಿಲ್ಲಿ ಅನ್ನುವಂಥ ಮಾತನ್ನ ಹೇಳಿ ನನ್ನ ನುಡಿಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಶರಣ ಶರಣ.
ಪ್ರಾತಸ್ಮರಣೀಯರು, ತ್ರಿವಿಧ ದಾಸೋಹಿಗಳು, ಜಗದ್ವಂದ್ಯರು, ಯುಗಯೋಗಿಗಳು, ಅಂಧರ ಕಣ್ಮಣಿಗಳು, ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಅಂತರಾಳದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಆದಿಚುಂಚನಗಿರಿ ಸಂಸ್ಥಾನ ಮಠದ 72ನೆಯ ಸಿದ್ಧಸಿಂಹಾಸನಧೀಶರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಮನಸ ಸ್ಮರಿಸುತ್ತಾ, ಈ ಒಂದು ಪವಿತ್ರ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನ ದಯಪಾಲಿಸಿದಂತಹ ಮರಳೇಗವಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಭಕ್ತಿ ಸಮರ್ಪಣೆಯನ್ನು ಮಾಡುತ್ತಾ, ಕನಕಪುರ ದೇಗುಲ ಮಠದ ಪರಮಪೂಜ್ಯ ಶ್ರೀ ಬಸವ ಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಾ, ವರ್ಣ ಮಾತ್ರಂ ಕಲಿಸಿದಾತಂ ಗುರುಹು ಅಂತ ಹೇಳ್ತಾರೆ. ಹಾಗೆ ನನ್ನ ಪೂರ್ವಾಶ್ರಮದಲ್ಲಿ ಅಕ್ಷರ ವಿದ್ಯೆಯನ್ನ ನೀಡಿದಂತಹ ಯಗಟಿ ದತ್ತ ಅಂತ ಕರೀತಿದ್ದ ನಾವು, YSV ದತ್ತರವರೇ, ಈಗ ತಾನೇ ನಿಮ್ಮೆಲ್ಲರ ಅಂತರಂಗಕ್ಕೆ ಒಕ್ಕುವಂಥ ರೀತಿಯಲ್ಲಿ ಭಕ್ತಿ ಪ್ರಧಾನವಾದ ಮಹದೇಶ್ವರ ಸ್ವಾಮಿಯ ಗೀತಗಾನವನ್ನು ಹಾಡಿದಂತಹ ಅಂದಾನಿಯವರೇ, ಆಸ್ತಿಕ ಮಹರ್ಷಿ ಬಂಧುಗಳೇ, ತಾಯಂದರೆ, ಮಕ್ಕಳೇ, ಇವತ್ತು ನಮ್ಮ ಕನಕಪುರ ತಾಲೂಕಿನಲ್ಲಿ ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ವಿಶೇಷವಾಗಿರ್ತಕ್ಕಂತಹ, ಯಾವಾಗಲೂ ಎಲ್ಲರ ಮನದಲ್ಲಿ ಉಳಿದಿರ್ತಕ್ಕಂತಹ ಶ್ರೀಮತಿ ಚೆನ್ನಮ್ಮ ದೇವೇಗೌಡರವರ ಸಂಸ್ಮರಣ ಕಾರ್ಯಕ್ರಮ, ನುಡಿನಮನ ಗೀತ ಗಾಯನವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮ್ಮ ಶ್ರೀ ಶಿವಾರ ಉಮೇಶ್ ಅವರನ್ನು ಕೂಡ ಆಹ್ವಾನಿಸಿ, ಅವರು ನಿನ್ನೆ ಎಲ್ಲ ದೇವೇಗೌಡರ ಧರ್ಮಪತ್ನಿಯವರ ಸಮಾಧಿ ಬದಿ ಸುಶ್ರಾಯವಾಗಿ ಭಕ್ತ ಜನರಿಗೆಲ್ಲ ಮನ ಮುಟ್ಟುವಂಥ ರೀತಿಯಲ್ಲಿ ಹಾಡಿ ಇವತ್ತು ಕೂಡ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಯಾವ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇರಬೇಕು, ಚೆನ್ನಮ್ಮನವರು ಯಾವ ಎಲೆಕ್ಷನ್ ನಿಂತ್ಕೊಂಡಿದ್ರು, ಏನು ಮಿನಿಸ್ಟ್ರಿಗಿರಿ ಪಡ್ಕೊಂಡಿದ್ರು, ಅಥವಾ ಎಷ್ಟು ಶ್ರೀಮಂತರು, ಯಾಂತಹ ಶ್ರೀಮಂತರಾಗಿದ್ರು, ಯಾಕೆ ನಾವು ಇಷ್ಟೆಲ್ಲ ಮಾಡಿದ್ವಿ, ಇಡೀ ಕರ್ನಾಟಕನೇ ಕಣ್ಣೀರು ಸುರಿಸಿ ಲಕ್ಷಾಂತರ ಜನ ಭಕ್ತರು ಅವರ ಅಂತಿಮ ದರ್ಶನಕ್ಕೆ ಮೊರೆ ಬಿದ್ದರು. ಯಾಕೆ ಅಂತಕ್ಕಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಿತ್ತು. ಹೇಳಿದ್ರು, ಮಾಸ್ಟ್ರು ಹೇಳಿದ್ರು, ಅಂದಾನಿಯವರು ಹೇಳಿದ್ರು, ಮಾತನಾಡಬೇಕಾದ್ರೆ ಅವ್ರು ಯಾವತ್ತೂ ರಾಜಕೀಯದಿಂದ ಹೊರತಾಗಿದ್ದರು. ಆಧ್ಯಾತ್ಮಿಕದಲ್ಲಿ ನಾವೊಂದು ಹೇಳ್ತೀವಿ, ಸ್ಥಿತಪ್ರಜ್ಞ ಅಂತ ಹೇಳ್ತೀವಿ. ಅಂತಹ ಸ್ಥಿತಿಯನ್ನ ಮುಟ್ಟಿದ್ರೇನೋ ಚೆನ್ನಮ್ಮನವರು. ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ ಲೋಟಸ್ ಇನ್ ವಾಟರ್ ಅಂತೀವಿ. ತಾವರೆ ಎಲೆ ನೀರಿನಲ್ಲಿದ್ದ ಹಾಗೆ, ನೀರಿನಲ್ಲಿದ್ದರೂ ಅದು ಅದರ ಮೇಲ್ಗಡೆ 1-4 ಹನಿ ಬಿದ್ದರೆ ಅಂಟಲ್ಲ. ಆ ರೀತಿ ದೊಡ್ಡ ಕುಟುಂಬದಲ್ಲಿ ಜನಿಸಿ ಬಂದಂತಹ ಮಹಾತಾಯಿ, ಶ್ರೀಮಂತರ ಕುಟುಂಬದಲ್ಲೇ ಬಂದಂಥವರು, 17 ವರ್ಷ
ಬಡತನದಲ್ಲಿದ್ದಂತಹ ದೇವೇಗೌಡರನ್ನ ಮದುವೆ ಮಾಡ್ಕೋತಾರೆ. ದೇವೇಗೌಡರು ಕಂಟ್ರಾಕ್ಟರ್ ಮಾಡ್ತಾ ಇರ್ತಾರಂತೆ. ಒಂದು ಟಿ ವಿನಲ್ಲಿ ನೋಡಿದ್ದೆ ನಾನು. ದುಡ್ಡು ಬೇಕಾಗಿತ್ತು ಆಗೆಲ್ಲ, ಯಾವುದೋ ಟೆಂಡರ್ ತಗೊಳ್ಳೋಕೆ ಕಟ್ಟಬೇಕಾಗಿತ್ತಂತೆ. ದುಡ್ಡಿರಲಿಲ್ಲ ದೇವೇಗೌಡರ ಹತ್ರ. ಯಾರ ಕೈಲೋ ಒಬ್ಬ ಆಳ ಕೈಲಿ ಹೇಳಿ ಕಳಿಸಿದ್ರಂತೆ, ನಿನ್ನ ಒಡವೆನೆಲ್ಲ ಕೊಟ್ಟು ಕಳಿಸು ಅಂತ. ಆಗ ಚೆನ್ನಮ್ಮನವರು ವಾಲೆ, ಮೂಗುತಿ, ತಾಲಿ ಇವು ಮೂರನ್ನ ಉಳಿಸ್ಕೊಂಡು ಮೈ ಮೇಲಿದ್ದ ಒಡವೆನೆಲ್ಲ ಕೊಟ್ಟು ಕಳಿಸಿದ್ರಂತೆ. ದೇವೇಗೌಡರು ಅದೆಲ್ಲ ಆಯಿತು, ಬಿಡಿಸ್ಕೊಂಡು ಹೋದ್ರಂತೆ. ಒಂದಷ್ಟು ದಿನ ಆದಮೇಲೆ ಒಡವೆ ತಗೊಂಡು ಹೋಗಿ ಕೊಡೋಕೆ ಹೋದ್ರಂತೆ. ದೇವೇಗೌಡರಿಗೆ ಚೆನ್ನಮ್ಮವ್ರೊಂದು ಮಾತು ಹೇಳಿದ್ರಂತೆ, ನೋಡ್ರಿ ಒಂದು ಕೆಲಸ ಮಾಡಿ, ಇನ್ಯಾವತ್ತೂ ನಿನ್ನ ಒಡವೆನ ಮೈ ಮೇಲಿಂದ ಬಿಚ್ಚಲ್ಲ, ಅಷ್ಟು ಶ್ರೀಮಂತ ಆಗುಗಂಟ್ಲೂ ನನಗೆ ಬೇಡ, ನಾನು ಹಾಕೊಳ್ಳಲ್ಲ. ನೀವು ನೋಡಿರ್ಬೇಕು, ಕೊನೆ ಉಸಿರಿರು ಗಂಟು ಚೆನ್ನಮ್ಮನವ್ರು ಅಷ್ಟೆಲ್ಲ ಇದ್ರು. ಅಂದಾನಿಯವರು ಹೇಳ್ತಿದ್ರು, ಅವರೊಬ್ಬರೇ ಅಂತ ಏನಲ್ಲ, ಲಕ್ಷಾಂತರ ಜನ ಗೆದ್ದಾಗ, ಸೋತಾಗ, ಸೀಟ್ ಬೇಕಾದಾಗ, ಕೆಲಸ ಬೇಕಾದಾಗ, ಎಂಥ ಸಂದರ್ಭದಲ್ಲೂ ಕೂಡ ಮನೆಗೆ ಹೋಗಿ ರೆಕಮೆಂಡೇಶನ್, ಈಗಲೂ ಮಾಡ್ತಿರಲ್ಲ, ರೆಕಮೆಂಡೇಶನ್ ಮಾಡೋಕ್ಕೆ ಹೋದಾಗ ಮಾಸ್ಟರ್ ಹೇಳ್ದಾಗೆ, ನನಗೇನು ಗೊತ್ತಿಲ್ಲ, ಅದನ್ನೆಲ್ಲ ಗೌಡ್ರ ಹತ್ರ ಮಾತಾಡ್ಕೊಳ್ಳಿ, ಊಟ ಮಾಡಿ, ಕಾಫಿ ಕುಡೀರಿ, ನಿಮ್ಗೆ ಒಳ್ಳೇದಾಗಲಿ, ಇಷ್ಟು ಮಾತ್ರ ಅವರು ಹೇಳ್ತಾ ಇದ್ರು. ದೊಡ್ಡ ಕುಟುಂಬ, 6 ಜನ ಮಕ್ಕಳು, ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು. ನಾವ್ಯಾರು ಚಿಂತಿಸ್ಬೇಕಾಗಿಲ್ಲ, ಅಳಬೇಕಾಗಿಲ್ಲ. ಯಾರಿಗೆ? ಪೂರ್ಣ ಆಯುಷ್ಯವಂತರಾಗಿ ಪರಮಪದಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಶ್ರೀಮತಿ ಚೆನ್ನಮ್ಮನವರು. ಯಾಕೆ ಅಂತ ಹೇಳಿದ್ರೆ, ನಮಗೆ ನಿಮಗೆಲ್ಲ ಗೊತ್ತಿದೆ, ಊರಿನಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆದರೆ, ಗಂಡ ಮೆಂಬರ್ ಆದರೆ ಹೆಂಡತಿ ಹಿಡಿದು ನಿಲ್ಸಕ್ಕಾಗಲ್ಲ. ಇನ್ನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎಮ್ ಎಲ್ ಎಗಳಾಗ್ಬಿಟ್ರೆ ಆ ಎಮ್ ಎಲ್ ಎಗಿರಿ ಹೆಂಡ್ತಿದ್ರು. ಅಂದಾನಿಗೆ ಅನುಭವ ಅದೇ ಚೆನ್ನಾಗಿ. ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಕೇಳೋದು ಕೊಡಿಸ್ಬೇಕು, ಇವೆಲ್ಲ ಇರ್ತದೆ. ಪ್ರಶ್ನೆ ನಡೀತಾ ಇರೋದು ಸಮಾಜದಲ್ಲಿ. ಒಂದೇ ಒಂದು ದಿನಕ್ಕಾದರೂ ಶ್ರೀಮತಿ ಚೆನ್ನಮ್ಮನವರು ಪ್ರಾಪಂಚಿಕವಾಗಿರ್ತಕ್ಕಂತಹ ಯಾವುದೇ ಆಸೆಯನ್ನ ಪಟ್ಟವರಲ್ಲ. ಭಾರತ ದೇಶದ ಪ್ರಧಾನಮಂತ್ರಿ ಪಟ್ಟದಲ್ಲಿದ್ದಾಗಲೂ ಕೂಡ ಮಾಸ್ಟರ್ ಹೇಳಿದ್ರು, ನಿಜ ಅದು, ನಮಗೆ ಯಾಕ್ರಿ ಬೇಕು ಆ ಪ್ರಧಾನಿಗಿದ್ದಾನೆ, ಡೆಲ್ಲಿಗಿಲ್ಲಿಗೆ ಹೋಗು, ಸವಾಸ ಭಾಷೆ ಬರಲ್ತು, ಮಾಡಲ್ತು, ಅಲ್ಲೋಗಿ ಏನು ಮಾಡೋದು, ನಮಗೆ ರಾಗಿ ಮುದ್ದೆ ಅದು ಇದು ಸಿಕ್ಕಲ್ತು, ಅಲ್ಲಿ ಹೋಗೋದು ಬೇಡ, ನಾವು ಇಲ್ಲೇ ಇರುವ, ಆ ಪಟ್ಟ ಬೇಡ ಅಂತ ಹೇಳಿ ಹೇಳ್ದಂಥ ಮುಗ್ಧ ಜೀವಿ ಯಾರಾದರೂ ಒಬ್ಬರು ನಮ್ಮ ಕರ್ನಾಟಕದಲ್ಲಿ ಇದ್ರು ಅಂತ ಹೇಳಿದ್ರೆ ಅದು ಶ್ರೀಮತಿ ಚೆನ್ನಮ್ಮನವರೊಬ್ಬರೇ. ಬರೀ ಪಂಚಾಯತಿ ಮೆಂಬರ್ ಆದರೆ ಮುಂದಕ್ಕೆ MLA ಆಗಬೇಕು ಅನ್ನುವಂಥ ಅಪೇಕ್ಷೆ ಪಡುವಂಥ ಕುಟುಂಬ ವರ್ಗದವರು ಇರ್ತಾರೆ. ಆದರೆ ಯಾವತ್ತೂ ಅದಕ್ಕೆ ಮನಸ್ಸು ಕೊಡದೇ ಇದ್ದಂಥವರು. ಯಾರೇ ಹೋದ್ರೂ ಅನ್ನದಾನ, ಊಟ ಮಾಡಿ, ಕಾಫಿ ಕುಡಿರಿ, ತಿಂಡಿ ತಿನ್ನಿ, ಇದು ಅವರ ಸ್ವಭಾವ. ಒಂದು ಆದರ್ಶ ದಂಪತಿಗಳಂತ ಹೇಳ್ತೀವಿ. ಇದು ಹೊಸದೇನಲ್ಲ. ಸನಾತನ ಕಾಲದಿಂದಲೂ ಕೂಡ ಋಷಿಗಳು, ಮುನಿಗಳು ಪತಿಪತ್ನಿಯರಾಗಿದ್ದರು. ಅವರಲ್ಲೂ ಕೂಡ ಆದರ್ಶ ದಂಪತಿಗಳು ಅಂತಾನೆ ಇದ್ರು. ಮಾತೆ ಅನಸೂಯ, ಸಾವಿತ್ರಿ, ಸತಿ ಸಾವಿತ್ರಿ, ಹೀಗೆ ಅನೇಕ ಮಂದಿ ಆದರ್ಶ ದಂಪತಿಗಳಿದ್ರು. ಅವರೆಲ್ಲ ಜೀವನ್ಮುಕ್ತಿಯನ್ನು ಹೊಂದ್ಕೊಂಡ್ರು. ಕಲಿಯುಗದಲ್ಲಿ ಏನಾದರೂ ಈ ತರ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಆದರ್ಶವಾಗಿರ್ತಕ್ಕಂಥ ಒಬ್ಬ ಧರ್ಮಪತ್ನಿ ಅಂತ ಹೇಳಿದ್ರೆ ಭಾರತೀಯ ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂತಹ ಆದರ್ಶ ಗುಣ, ಕರ್ಮ, ಸ್ವಭಾವವನ್ನ ಮೈಗೂಡಿಸ್ಕೊಂಡು
ಸಂಸಾರ ಬದುಕಿನಲ್ಲಿ ಇದ್ರೂ ಭಗವಂತನ ನಾಮಸ್ಮರಣೆ ಜೊತೆಯಲ್ಲಿ ಉಳ್ಕೊಂಡಿದ್ದಂತಹದ್ದು ಇಡೀ ಭಾರತ ದೇಶಕ್ಕೆ ಒಬ್ಬ ಆದರ್ಶ ಗೃಹಿಣಿ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಶ್ರೀಮತಿ ಚೆನ್ನಮ್ಮನವರು. ಅದಕ್ಕೋಸ್ಕರನೇ ಅವರಿಗೆ ಇಷ್ಟೊಂದು ಗೌರವ, ಭಕ್ತರ ಸಂಖ್ಯೆ, ಅವರನ್ನ ಕಾಪಾಡಿರ್ತಕ್ಕಂಥದ್ದು. ಅವರು ಬದುಕಿದಾಗ ಅಷ್ಟು ಜನ ನೋಡಿಲ್ಲೋ ಗೊತ್ತಿಲ್ಲ, ಆದರೆ ಅವರ ಶರೀರ ಬಿಟ್ಟಾಗ ಆಗಿರ್ತಕ್ಕಂಥದ್ದು ಬಹಳ ದೊಡ್ಡದು. ಸ್ವಾಮೀಜಿಯವರು ಹೇಳಿದ್ರು, ಈರುವ ಸ್ವಾಮೀಜಿಯವರು ಹೇಳಿದ್ರು, ಬದುಕಿದ್ದು ಸತ್ತವರಿದ್ದಾರೆ, ಸತ್ತು ಬದುಕಿದವರಿದ್ದಾರೆ. ನಾವೀಗ ಏನಾಗಬೇಕು ಅಂದ್ರೆ ಸತ್ತು ಬದುಕರೋರು ಅದಕ್ಕೆ ಆಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ತ್ಯಾಗವನ್ನ ಮಾಡಬೇಕು, ಆಸೆಯನ್ನ ತೊರಿಬೇಕು. ಅವರ ಆಸೆಯನ್ನ ತೊರೆದಿದ್ದವರು, ನಿರಾಸಾಯುಕ್ತರಾಗಿದ್ದಂಥವ್ರು. ಅದಕ್ಕೆ ನಾನು ಹೇಳಿದ್ದು, ಅವರು ಲೋಟಸ್ ಇನ್ ವಾಟರ್ ಇದ್ದ ಹಾಗಿದ್ರು, ತವರೆಯಲ್ಲಿ ನೀರಿನಲ್ಲಿದ್ದಂತೆ ಸಂಸಾರದಲ್ಲಿದ್ದರೂ ಕೂಡ ಅವರು ಪರಿಪೂರ್ಣವಾಗಿ ಭಗವಂತನಲ್ಲಿ ಲೀನವಾಗಿತ್ತು ಅವರ ಮನಸ್ಸು. 4 ಗಂಟೆಗಳ ಕಾಲ ಶಿವಮಂದಿರದಲ್ಲಿ ಪೂಜೆ, 1.5 ಗಂಟೆಗಳ ಕಾಲ ತುಳಸಿ ಪೂಜೆ. ಯಾರಿಗೆ ಅಂತ ಮಾಡ್ತಿದ್ರು ಅವ್ರಿಗೆ ಗೊತ್ತಿಲ್ಲ, ಒಟ್ಟಲ್ಲಿ ಪೂಜೆ ಮಾಡ್ತಾ ಇದ್ರು. ನಾವ್ಯಾರಾದ್ರೂ ಮನೆಗೆ ಹೋದರೆ, ಯಾರೇ ಸಾಧು ಸಂತರು ಹೋಗಲಿ, ಅವ್ರಿಗೆ ಕಾಣಿಕೆ ಕೊಡಬೇಕು, ಅವ್ರ ಕೈಗೆ ಅಕ್ಷತೆ ಕೊಡಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು, ಅಕ್ಷತೆಯನ್ನು ಪಡ್ಕೋಬೇಕು. ಇನ್ನೊಂದು ಸಾರಿ ಅಕ್ಷತೆ ಕೊಡೋರು, ಅದನ್ನು ಈಸ್ಕೊಳ್ಳೋರು, ಸೆರಗನ್ ತುದಿ ಗಂಟ ಹಾಕೊಳ್ಳೋರು. ನಾನೊಮ್ಮೆ ಕೇಳಿದೆ, ಯಾಕವ್ವ ಇದು ಯಾರಿಗೆ ಅಂತ ಕೇಳಿದೆ. ಗೊತ್ತಿತ್ತು ನನಗೆ, ಆದರೂ ಕೇಳಿದೆ. ಇದು ಗೌಡ್ರು ಎಲ್ಲೋ ಹೋಗವ್ರೆ, ಅವರಿಲ್ವಲ್ಲ, ಅವರು ಬಂದ್ಮೇಲೆ ಅವರು ಕೊಡ್ತೀನಿ ಅಕ್ಷತೆನ. ಇದು ಸತಿ ಧರ್ಮ. ಸತಿಪತಿಗಳು ಒಂದಾದರೆ, ಹೇಳಿದ್ರು ಸ್ವಾಮೀಜಿಯವರು, ಹಾಗೆ ಆ ಒಂದಾದಂಥ ಭಕ್ತಿ ಇದೆಯಲ್ಲ, ಅದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ. ನಿಮಗೆ ನಮಗೆಲ್ಲ ಗೊತ್ತು, ದೇವೇಗೌಡರು ತುಂಬ ಕೋಪ, ಯಾವಾಗಲೂ ಮುಖ ಗಂಟ ಹಾಕೊಂಡೇ ಇರೋರು, ಅದು ಗೊತ್ತಿದೆ ನಿಮ್ಗೆಲ್ಕ. ಆಗ ಏನಾದರೂ ಹೊರಗಡೆಯಿಂದ ಬೇಸರಾಗಿ ಬಂದರೆ ದೇವೇಗೌಡರು ಗೊತ್ತಾಗೋದಂತೆ ಚೆನ್ನಮ್ಮನವ್ರಿಗೆ. ಆ ಟೈಮ್ನಲ್ಲಿ ಏನು ಮಾತಾಡ್ತಿರ್ಲಿಲ್ವಂತೆ. ಆಮೇಲೆ ಬನ್ನಿ ಊಟ ಮಾಡಿ, ಇನ್ನೂ ಊಟ ಮಾಡಲಿಲ್ಲ ನಾನು ಅಂತ ಹೇಳಿ ಯಾವತ್ತೂ ದೇವೇಗೌಡರ ಜೊತೆನಲ್ಲೇ ಊಟ ಮಾಡ್ತಾ ಇದ್ದರು ಚೆನ್ನಮ್ಮನವರು ಅಂತ ದೇವೇಗೌಡರೇ ಹೇಳ್ಕೊಂಡಿರೋ ಮಾತು. ಯಾಕೆ ಈ ಮಾತೆಲ್ಲ ಬೇಕಾಗುತ್ತೆ ಇವತ್ತು ಅಂದರೆ, ಇವತ್ತಿನ ನಮ್ಮ ತಾಯಂದರಿಗೆ, ಹೆಣ್ಮಕ್ಳಿಗೆ ಸ್ವಲ್ಪ ಚಿಂತಿಸ್ಬೇಕು. ಹೀಗೂ ಬದುಕಲಿಕ್ಕೆ ಸಾಧ್ಯವೇ? ಅವರ ಪತಿ ಧರ್ಮ ಪೂಜಾ ಮಂತ್ರಿಯನ್ನಾಗೂ ಮಾಡಿದೆ, ಮುಖ್ಯಮಂತ್ರಿಯನ್ನಾಗೂ ಮಾಡಿದೆ, ಮಂತ್ರಿಗಳ ಸ್ಥಾನಗಳನ್ನು ಕೊಟ್ಟಿದೆ, ಡಾಕ್ಟರ್ನೂ ಮಾಡಿದೆ, IAS ಆಫೀಸರ್ನೂ ಮಾಡಿದೆ, ಹೆಣ್ಣುಮಕ್ಳು ಗಂಡಂದರಿಗೂ ಕೂಡ MP ಮಾಡಿದೆ, ಡಾಕ್ಟರ್ಗಳು ಮಾಡಿದೆ. ಏನೆಲ್ಲ ಈ ಪ್ರಪಂಚದಲ್ಲಿ ಬಯಸ್ತೀವೋ ಅದೆಲ್ಲವನ್ನ ಕೂಡ ನಾವಾದರೂ ಭಾವಿಸ್ತೀವಿ. ಅದಕ್ಕೆ ಯಾವುದರಿಂದ ಆಗಿದೆ ಅಂತ ಹೇಳಿದ್ರೆ ಅವರ ಪೂಜಾ ಫಲ, ತಾಯಿ ತಂದೆ ಮಾಡೋದು ಪುಣ್ಯ ಅಂತ ನಾವೆಲ್ಲ ಹೇಳ್ತೀವಿ. ಏನಾರು ಎಡವಟ್ಟಾದಾಗ, ಏನೋ ನಿಮ್ಮ ಅಪ್ಪ ನಿಮ್ಮವ್ವ ಮಾಡೋದು ಪುಣ್ಯದಿಂದ ಉಳ್ಕೊಂಡಿದ್ಯಾ, ಆಕ್ಸಿಡೆಂಟ್ ಎಲ್ಲ ಇನ್ನೊಂದ್ರಲ್ಲಿ ಏನಾರು ಆದರೆ ಅಂತೀವಿ. ಅದಕ್ಕೆ ಕಾರಣ ಏನು ಅಂದರೆ, ಅವ್ರು ಮಾಡಿರ್ತಕ್ಕಂತಹ ಪುಣ್ಯ ಫಲದಿಂದಾಗಿ ಇವತ್ತಿಷ್ಟೆಲ್ಲ ಅವ್ರನ್ನ ಭಕ್ತ ಜನ, ಸಾರ್ವಜನಿಕರು, ರಾಜಕೀಯವಾಗಿರ್ತಕ್ಕಂಥ ಮುಖಂಡರು ಕೂಡ ಎಲ್ಲರಿಗೂ ಒಂದೇ ಇರೋದು, ಎಲ್ಲರಲ್ಲೂ ಆತ್ಮನೇ ಇರೋದು. ಹುಟ್ಟಿದ ಮೇಲೆ ಎಲ್ಲರೂ ಸಾಯ್ತೀವಿ, ಯಾರು ಇಲ್ಲಿ 84 ಲಕ್ಷ ಜೀವರಾಶಿಗಳು ಕೂಡ ಒಂದು ದಿವಸ ಈ ಪ್ರಪಂಚವನ್ನ ಬಿಡಲೇಬೇಕು. ಎಲ್ಲರೂ ಕೂಡ ನಾವು ಸಾವನ ಕಡೆಗೆ ಹೊರಟು ಬಿಟ್ಟಿದ್ದೀವಿ. ಆದರೆ ಹುಟ್ಟು ಸಾವುಗಳ ಮಧ್ಯೆ ಇರೋದೇನೋ ಬದುಕು. ಆ ಬದುಕು
ಬದುಕು ಅನ್ನೋದು ಹೇಗಿರಬೇಕು ಅನ್ನೋದನ್ನ ಆದರ್ಶವಾಗಿ ತೋರಿಸ್ಕೊಟ್ಟಿರ್ತಕ್ಕಂಥವ್ರು. ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಬದುಕನ್ನ ಆದರ್ಶವಾಗಿ ಇಟ್ಕೊಂಡು ಬದುಕಿದಾಗ ಮಾತ್ರ ನಾವು ಪಾರಾಗ್ಲಿಕ್ಕೆ ಸಾಧ್ಯ. ಯಾವುದರಿಂದ? ಹುಟ್ಟು ಮತ್ತು ಸಾವಿನಿಂದ ಪಾರಾಗಲಿಕ್ಕೆ ಅದು ಮಾತ್ರ ಸಾಧ್ಯ ಆಗುತ್ತೆ. ಸರಿಯಾದ ರೀತಿಯಲ್ಲಿ ನಾವು ಬದುಕನ್ನ ರೂಪಿಸ್ಕೊಂಡಾಗ ಮಾತ್ರ ಅಂತಕ್ಕಂಥ ಮಾತನ್ನ ಹೇಳ್ತಾ, ಶ್ರೀಮತಿ ಚೆನ್ನಮ್ಮನವರ ಆತ್ಮಕ್ಕೆ ಭಗವಂತ ಚಿರ ಶಾಂತಿಯನ್ನು ನೀಡಲಿ. ಅವರ ಸಂಸ್ಕಾರ ಮಾಡಿರ್ತಕ್ಕಂತಹ ಸ್ಥಳ ದೈವ ಸ್ವರೂಪದ ಸ್ಥಳವಾಗಲಿ, ಸದಾ ಶಾಶ್ವತವಾಗಿ ಭೂಮಿ ಮೇಲೆ ಉಳ್ಕೊಳ್ಳಿ ಅದು. ಹಾಗೆ ಅವರ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ಗೌಡರಾದಿಯಾಗಿ ಅವರ ಕುಟುಂಬದ ಎಲ್ಲ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಅವರ ಬಂಧು ಬಾಂಧವರಿಗೆ, ಅವ್ರನ್ನ ನಂಬಿರ್ತಕ್ಕಂತಹ ಎಲ್ಲ ಜನತೆಗೆ ಭಗವಂತ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್. ಚೆನ್ನಮ್ಮನ ದಾಂಪತ್ಯ ಒಂದು ಮಾದರಿ ಪುಸ್ತಕ ಬರೆದು ಈಗಿನ ಎಲ್ಲ ಹೊಸ ಮದುವೆ ಆಯ್ತಾರಲ್ಲ, ಮೊದಲಿ ಪುಸ್ತಕ ಓದಿ ಅಂತ ಯಾರ ಮೈ ಕೊಡಲ್ಲ ಕೊಟ್ರೆ ಆಯ್ತದ ಅವ್ರಿಗೆ ಸ್ವಲ್ಪ ಬಾಳೋದು ಹೆಂಗೆ ಅಂತ ನೋಡ್ಬೇಕು ಅಂತ. ಅದಕ್ಕೋಸ್ಕರ ಅಂಥ ಮಹಾತಾಯಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಸುಯೋಗ ನಮಗೆ 4 ಜನರ ಹೆಗಲಲ್ಲಿ ಕರುನಾಡ ಬೀದಿಯಲ್ಲಿ